ಬೆಟ್ಟ ನೀಯುವರು ಹುಚ್ಚು ಮಾತುಗಳೇ. ಅಲ್ಲ, ನಮ್ಮ ಚಕ್ರವರ್ತಿಗಳು ಹೀಗೆ ಮಾತನಾಡ್ತಾರಂತ. ಹೀಗೆ ಮಾತಾಡ ಅಲ್ಲ, ಇದು ಹುಚ್ಚು ಮಾತಲ್ಲದೆ ಮತ್ತೇನು? ಅದು ಹೇಗೆ? ನಾವು ಯಾರು? ಬೆಸ್ತರ ಕನ್ಯೆಯನ್ನು ನಿಮ್ಮಂತ ಕ್ಷತ್ರಿಯರಿಗೆ ಕೊಡಬೇಕು. ನಮಗಾಗ್ತದೆ. ಅಲ್ಲ, ನಮ್ಮವರೆಲ್ಲ ಏನ್ ಹೇಳಿಯರು? ಏನ್ ಹೇಳ್ತಾರೆ? ನಮ್ಮ ಕನ್ಯೆಯನ್ನು ನಮಗೆ, ನಮ್ಮ ಕುಲಕ್ಕೆ ಕೊಡಬೇಕು. ಸರಿ, ಕಟ್ಟಪ್ಪಣೆ ಇದೆ. ಹೌದು. ಹಾಗಾಗಿ ನಿಮಗೆ ಕೊಟ್ಟರೆ ಹಾ, ಅದು ತುಚ್ಛ ಕುಲಕ್ಕೆ ಕೊಟ್ಟಾಗೆ ಆಗುವುದಿಲ್ಲ. ಅದು ಹೇಗೆ? ಮತ್ತೆ ಅಲ್ಲ, ನಿನ್ನ ಕುಲದವರು ಹೇಳ್ತಾರೆ. ಹೌದು. ಹಾಗೆ. ಹಾಗಾಗಿ ಇದು ಹುಚ್ಚು ಮಾತಾಯಿತು. ಇದನ್ನು ಕೇಳಬೇಡಿ ಅಂತ ದಾಸರಾಜ. ಎಳೆಲೆ ದೇವರ ಚಾತುರ್ವಣ್ಣದೊಳ್ಳೆರಡನೆ ಕುಲವೇ ಕ್ಷಾತ್ರಿಯ. ಕುಲವೇ ಕ್ಷಾತ್ರಿಯ. ಕೇಳು ಬಲದೊಳಿನಿದಿರಿಲ್ಲ ಎನ್ನಾತ್ಮ ಭವನೋರ್ವ. ಎನ್ನಾತ್ಮ ಭವನೋರ್ವ ಕಲಿಗಂಜದಿಗ ವೀರನಿಗನು. ಕಲಿಗೆ ಅಂಜದಿಗ ವೀರನಿಗನು. ಎಲೆಲೆ ಧೀವರ ಚಕ್ರವರ್ತಿಗಳೇ, ನೀನು ನಿಜವಾಗಿ ಧೀವರನಾಗಿಯೇ ಯೋಚನೆ ಮಾಡಬೇಕು. ಇನ್ನವರೆಲ್ಲ ಹೇಳಬಹುದು ನಮ್ಮ ಕುಲ ಬಿಟ್ಟು ಬೇರೆ ಕುಲಕ್ಕೆ ಕೊಡುವುದು ಯಾಕೆ? ಸಾಮಾನ್ಯವಾಗಿ ಹಾಗೆ ಬಾಂಧವಾಹ ಕುಲವಿಚ್ಛಂತಿ ಅಲ್ವೇ? ಬಾಂಧವರು ಸಾಮಾನ್ಯವಾಗಿ ಯೋಚನೆ ಮಾಡುವುದು ನಮ್ಮ ಕುಲದವರು ಹೌದಾ, ನಮ್ಮ ವಂಶಕ್ಕೆ ಸರಿಯಾದೀತ, ಮತ್ತೆ ನಮ್ಮ ಕುಲದವರಿಗೆ ಹುಡುಗಿಯರಿದ್ದಾರೆ. ಮತ್ತೆ ಅಲ್ಲ ಅದೇ ಯೋಚನೆ ಮಾಡುವುದು ಹಾಗೆ. ಒಂದು ಹೆಣ್ಣು ಹೊರಗೆ ಹೋದ್ರು ಹೋಯ್ತಲ್ಲ, ನಮ್ಮ ಕುಲದೊಳಗೆ ಕೊಟ್ಟರೆ ಕುಲವು ಬೆಳೀತದೆ ಅಂತ, ಸಂತಾನ ಸಹಸ್ರ ಆಗ್ತದೆ ಅಂತ. ಅದು ಸರಿ, ಅವರ ಆಲೋಚನೆ ಮಾಡುದು. ಹಾಗಂತ ಈಗ ನನಗೆ ಮದುವೆ ಆಗುವುದನ್ನು ನೀನು ಹುಚ್ಚು ಅಂತ ಹೇಳ್ತಿ. ಹುಚ್ಚು ಮಾತುಗಳು ಯಾಕೆ ಮಾತನಾಡುವುದು ಅಂತ, ಹೆಚ್ಚು ಮಾತುಗಳು ಏಕೆ ಅಂತ ಹೇಳ್ತಿ. ಇದು ಹೆಚ್ಚು ಅಲ್ಲ, ಹುಚ್ಚು ಅಲ್ಲ. ಮತ್ತೆ ಯಾಕಲ್ಲ? ಯಾಕೆ? ಒಂದು ಶಾಸ್ತ್ರ ಉಂಟು. ಆ ಶಾಸ್ತ್ರ ನಿನಗೂ ನನಗೂ ಎಲ್ಲ ಒಂದೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣ. ನೀವು 4ನೇ ವರ್ಣದವರು, ನಾವು 2ನೇ ವರ್ಣದವರು. ಒಂದು ನ್ಯಾಯ ಹೇಗುಂಟು ಗೊತ್ತುಂಟ? ಬ್ರಾಹ್ಮಣ ಕುಲದವರು ಮೊದಲನೇದಾಗಿ ಬ್ರಾಹ್ಮಣ ಕುಲದಿಂದಲೇ ಮದುವೆ ಆಗ್ಬೇಕು. ಏನಾದರೂ ಇನ್ನೊಂದು ಮದುವೆ ಆಗುವ ಸಂದರ್ಭ ಬಂತು ಅಂತಾದ್ರೆ ಉಳಿದ 3 ವರ್ಣದಿಂದ ಮದುವೆ ಆಗ್ಬೋದು, ಅವಕಾಶ ಉಂಟು. ಸಂತತಿಗೋಸ್ಕರ ಒಟ್ಟಾರೆ ಮದುವೆ ಆಗುದಲ್ಲ. ಮದುವೆ ಅಂದ್ರೆ ಹೆಣ್ಣು ಗಂಡ ಕೂಡಲೇ ಮದುವೆ ಆಗುದಲ್ಲ. ಸಂತಾನವನ್ನು ಪಡೆಯುವ ಉದ್ದೇಶದಿಂದ ಮದುವೆ ಆಗಬೇಕು ಅಂತ ವಿವಾಹ ಶಾಸ್ತ್ರ ಇರುವುದು. ಉಚ್ಚ ಕುಲದವರದ್ದು ಆಗಬಹುದು. ಉಚ್ಚ ಕುಲದವರು ತಮಗಿಂತ 3 ಕೆಳಗಿನ ಕುಲದವರಿಂದ ಆಗಬಹುದು, ಅವಕಾಶ ಉಂಟು. ಹಾಗಂತ ಕೆಳಗಿನಿಂದ ಮೇಲಿನವರಾಗ್ಲಿಕ್ಕಿಲ್ಲ. ಅದಕ್ಕೆ ಪ್ರತಿಲೋಮ ಅಂತ ಹೇಳ್ತಾರೆ. ಈ ರೀತಿಯ ವಿವಾಹ ಆಗಬಹುದು, ಇದಕ್ಕೆ ಅಡ್ಡಿ ಇಲ್ಲ. ಕ್ಷತ್ರಿಯ ಕುಲದವರು ತಮಗಿಂತ ಮೇಲಿನದ್ದನ್ನು ಅಪೇಕ್ಷೆ ಮಾಡ್ಲಿಕ್ಕಿಲ್ಲ. ಅದು ಮಾಡ್ಲೇ ಇಲ್ಲ ಅಂತ ಅರ್ಥ ಅಲ್ಲ, ಮಾಡಿದ್ದು ಉಂಟು, ಅಂತಹ ಮದುವೆಗಳಾದದ್ದು ಉಂಟು. ಹಾಗಂತ ಮಾಡ್ಲಿಕ್ಕಿಲ್ಲ. ಕ್ಷತ್ರಿಯ ಕುಲದಿಂದ ವೈಶ್ಯ ಶೂದ್ರರಿಂದ ಆಗ್ಬೋದು. ವೈಶ್ಯರು ತಮಗಿಂತ ಕೆಳಗಿನಿಂದ ಆಗ್ಬೋದು. ಹಾಗಂತ ವೈಶ್ಯರಿಂದ ಮೇಲಿನವರು ಆಗ್ಲಿಲ್ವೋ? ಆಗಿದ್ದಾರೆ, ಆಗುವುದು ಸಾಮಾನ್ಯ ನಿಯಮ ಅಲ್ಲ. ಆದ್ದರಿಂದ ಇದು ಹುಚ್ಚು ಮಾತಲ್ಲ. ಮತ್ತೆ ಹೆಚ್ಚು ಮಾತು ಇದಕ್ಕೆ ಬೇಡ. ನಿನ್ನವರಿಗೆ ಗೊತ್ತಿಲ್ಲ, ನೀನು ಹೇಳಿದ್ರಾಯ್ತು. ಇದು ಮಹಾರಾಜರು ಅವರು ಆಡಿದ ಮಾತು. ಅವರು ಹೀಗೆ ಶಾಸ್ತ್ರ ಅಂತ ಹೇಳಿದ್ದಾರೆ, ಅವರು ಮಾಡಿದ ಶಾಸನವನ್ನು ನಾವು ಅನುಸರಿಸುವುದು. ಯಾಕಂದ್ರೆ ಈ ಊರಿನಲ್ಲಿ ಅಥವಾ ಈ ರಾಜ್ಯದಲ್ಲಿ ರಾಜ ಹೇಳಿದ ಮಾತು ನಡೀಬೇಕೆ ಹೊರತು ಯಾರೋ ದೀವರರ ಗುಂಪಿನವರು ಅಂಬಿಗರ ಕೇರಿಯವರು ಹೇಳಿದ ಮಾತು ನಡೆಯುವುದಲ್ಲ. ಅಂಬಿಗರ ಕೇರಿಯವರು ಶಾಸ್ತ್ರವನ್ನು ತಿಳಿದು ಆಡುವುದಲ್ಲ, ಅವರು ಕುಲಾಚಾರವನ್ನು ತಿಳಿದು ಆಡುವುದು. ಊರಿಗೆ ಆಚಾರ ಹೇಗೆ ಅದಕ್ಕನುಗುಣವಾಗಿ ಊರಿರಬೇಕಾದದ್ದು. ಆದ್ದರಿಂದ ನಾನು ಹೇಳುವುದು ಊರಿಗೆ ಇರುವ ಆಚಾರಕ್ಕೆ ಅನುಗುಣವಾಗಿ. ಕೇವಲ ಅಂಬಿಗರ ಕೇರಿಯವರು ಇವತ್ತು ಅಂಬಿಗರ ಕೇರಿಯಿಂದ ಒಂದು ಹೆಣ್ಣನ್ನು ರಾಜರು ಕೇಳಿದಾಗ ಕೊಡ್ಲಿಲ್ಲ ಅಂತಾದ್ರೆ
ಒಂದು ರಾಜರ ಆಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ. ನೀನೊಬ್ಬ ಮಧ್ಯದಲ್ಲಿ ನಿಂತುಕೊಂಡು ಯೋಚನೆ ಮಾಡಬೇಕು. ನೀನೊಬ್ಬ ಧೀವರ ದೊರೆ, ದಾಶರಾಜನೇ, ಒಂದದು. ಎರಡನೆಯದು, ಶಾಸ್ತ್ರ ನಿಮಗಿಂತ ಹೆಚ್ಚು ರಾಜರಿಗೆ ಗೊತ್ತುಂಟು ಅಂತ ನೀನು ಅವರಿಗೆ ಹೇಳ್ಬೇಕು. ಹೇಳಿದ್ರ ನೀನು ಯೋಚನೆ ಮಾಡು, ಧೀವರನಾಗಿ ಯೋಚನೆ ಮಾಡು. ಆಮೇಲೆ ಹೆಣ್ಣನ್ನು ರಾಜರ ಕುಲಕ್ಕೆ ಕೊಟ್ರೆ, ರಾಜರಿಗೆ ಕೊಟ್ರೆ, ನಮ್ಮ ಹೆಣ್ಣು ರಾಜರ ಮನೆಯಲ್ಲಿ ಇರ್ತಾಳೆ, ನಮಗೆ ರಾಜರ ಜೊತೆಗಿನ ಸಂಬಂಧ ಆಗ್ತದೆ. ನಮ್ಮ ಸಂತತಿಯಿಂದ, ನಮ್ಮ ಸಂಸಾರದಿಂದ ಒಂದು ಹೆಣ್ಣನ್ನು ರಾಜರಿಗೆ ಕೊಟ್ಟ ಮೂಲಕವಾಗಿ ನಮ್ಮ ಸಂಸಾರಕ್ಕೊಂದು ಒಳ್ಳೆ ಬೆಲೆ ಬರ್ತದೆ. ನಾವು ಧೀವರರಾದರೂ ರಾಜರೊಂದಿಗೆ ಸಂಸಾರ ಸಂಬಂಧವನ್ನು ಹೊಂದಿದವರು ಎನ್ನುವ ಘನಸ್ಥಿಕೆ ಬರ್ತದೆ. ಹೇಗೆ ನಾವು ಒಂದು ಸಾಮಾನ್ಯ ವಸ್ತುವನ್ನು ತಂದು ದೇವರ ಅಡಿಯಲ್ಲಿಟ್ರೆ, ದೇವರಿಗೆ ನೈವೇದ್ಯ ಮಾಡಿದರೆ ಅದು ಹೇಗೆ ಪ್ರಸಾದವಾಗ್ತದೋ ಹಾಗೆ ನಾವು ಆ ರೀತಿಯಿಂದ ಸ್ವೀಕರಿಸಬೇಕು ಅಂತ ನೀನು ನಿನ್ನವರಿಗೆ ಹೇಳ್ಬೇಕು. ಇದು ನಿನ್ನ ಹೊಣೆಗಾರಿಕೆ. ಆದ್ದರಿಂದ ಇದರಲ್ಲಿ ಯಾವುದೇ ಬಗೆಯ ಶಾಸ್ತ್ರ ರೀತಿಯ ತಪ್ಪಿಲ್ಲ, ರೂಢಿಯಲ್ಲೂ ತಪ್ಪಿಲ್ಲ, ಲೌಕಿಕ ವ್ಯವಹಾರದಿಂದಲೂ ದೋಷ ಇಲ್ಲ. ಮತ್ತೆ ಇನ್ನೊಂದುಂಟು, ಮದುವೆ ಅಂತ ಹೇಳಿದ್ರೆ ಕೇವಲ ಮೋಹದಿಂದ ನಾನು ಆಗುವುದಲ್ಲ, ಕೇವಲ ಮೋಹದಿಂದ ಆಗುವುದಲ್ಲ. ನನಗೆ ಒಬ್ಬನೇ ಮಗ ಹೇಳಿದನ, ನನಗೆ ಒಬ್ಬನೇ ಮಗ, ಹೆಂಡತಿ ಇದ್ದಾಳೆ, ಆದರೆ ದೂರ ಇದ್ದಾಳೆ, ಇಲ್ಲ ಅಂತ ಆಗ್ಲಿಲ್ಲ, ದೂರ ಇದ್ದಾಳೆ. ನಾವು ರಾಜರಾದವರು ಸಂತತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ, ನಮ್ಮ ರಾಜ್ಯದ ಭದ್ರತೆಗೋಸ್ಕರವಾಗಿ ಒಳ್ಳೆಯ ಸಂತಾನವನ್ನು ಪಡೆಯಬೇಕು ಅಂತ ಒಳ್ಳೆಯ ಹೆಣ್ಣನ್ನು ಆರಿಸಿದ್ದೇನೆ. ಒಳ್ಳೆಯ ಹೆಣ್ಣು ನಮಗೆ ಹುಡುಗಿ ಆದಿತ್ತು, ನಿಮಗೆ ಹುಡುಗ ಆದಿತ್ತು ಅಂತ ವಿಷಯ. ಸ್ವಾಮಿ, ಒಂದು ಸಂದೇಹ. ಏನು ಸಂದೇಹ? ಈಗ ಮದುವೆ ಯಾರಿಗೆ? ಯಾರಿಗೆನ್ನುತ್ತ ಕೇಳುವೆಯ ನಿನ ಬೆಸುಕುಮಾರಗೆನ್ನುತ್ತ ಬಾಲೆಯ, ಧಾರಣಿ ಪಾಲ ನೀನು ತೇಳಿನಲು ಬೂರಿ ದೋಷದುಳೆಂದನು. ಯಾರಿಗೆನ್ನುತ್ತ ಕೇಳುವೆಯ? ಸ್ವಾಮಿ, ಚತುರ್ವರ್ಣಗಳ ಬಗ್ಗೆ ಹೇಳ್ತಾ ಹೇಳ್ತಾ ಒಂದು ಕಡೆಯಲ್ಲಿ ನನಗೆ ಮದುವೆ ಅಂತ ಹೇಳ್ತಾ ಇದ್ದೀರಿ, ಒಂದು ಸಂದರ್ಭದಲ್ಲಿ ನನಗೊಬ್ಬ ಪುತ್ರ ಇದ್ದಾನೆ ಅಂತ ಹೇಳ್ತಾ ಇದ್ದೀರಿ, ಪ್ರಾಯ ಪ್ರಬುದ್ಧನಾಗಿದ್ದಾನೆ ಅಂತ ಹೇಳಿದ್ದೀರಿ, ವೀರ ಧೀರ ಅಂತ ಹೇಳ್ತಾ ಇದ್ದೀರಿ. ಈಗ ಪ್ರಾಯ ಪ್ರಬುದ್ಧನಾಗಿರುವಂತಹ ಮಗ ಇರುವಾಗ ಈಗ ನನಗೆ ಸಂದೇಹ. ಏನು ಸಂದೇಹ? ನನ್ನ ಮಗಳನ್ನು ಕೇಳುವುದು ಯಾರಿಗೆ ಅಂತ. ಅಂದ್ರೆ ನಿಮಿಗೋ ನಿಮ್ಮ ಮಗನಿಗೋ ಅಂತ. ಅದು ಉದ್ದಟತನ ಅಲ್ಲ, ಅಲ್ಲ, ಕುತೂಹಲದಿಂದ ಕೇಳಿ. ಎನಗೆ ಸತಿಗಿಲ್ಲ ಕೇಳೋ, ಸುತಗಲ್ಲ ತನುಜೆಯನ್ನೀನು ನೀಡಲು. ಎನಗೆ ಸತಿಯಿಲ್ಲ ಕೇಳು, ಸುತಗಲ್ಲ ತನುಜೆಯನ್ನೀಡಲು. ಮನವಿಟ್ಟು ಕೊಡಲು ನಾನು, ಮನವಿಟ್ಟು ಕೊಡಲು ನಾನು ಶಶಿಮುಖಿಯ ವಿನಯದಿಂಪಾಲಿಸುವೆನೋ, ಶಶಿಮುಖಿಯ ವಿನಯದಿಂ ಪಾಲಿಸುವೆನೋ. ಎನಗೆ ಸತಿಯಿಲ್ಲ ಕೇಳು, ಸುತಗಲ್ಲ ತನುಜೆಯನ್ನೀಯಲು. ಸುತಗಲ್ಲಗ ಧೀವರ ದಾಸರಾಜ, ಪ್ರಭುಗಳೇ, ನಿನ್ನ ಪ್ರಶ್ನೆ ಸಹಜವೇ. ನಿನಗಿನ್ನೂ ಸ್ಪಷ್ಟ ಆಗಲಿಲ್ಲ ನಾನು ಹೇಳಿದ್ದು ಅಂತ ಆಯ್ತು. ಒಂದು ಕ್ಷತ್ರಿಯರಾದವರು ರಾಜರಾದವರು ಹೇಗೆ ಮದುವೆ ಆಗಬಹುದು ಎನ್ನುವ ವಿಷಯವನ್ನೆಲ್ಲ ನಾನು ಹೇಳಿದೆ. ಆದ್ರೆ ಹುಡುಗಿ ಯಾರಿಗೆ ಕೇಳಿದ್ದು ಅಂತ ಬಹುಶಃ ನಿನಗೆ ಸ್ಪಷ್ಟ ಆಗಲಿಲ್ಲ. ಇಲ್ಲ, ಹುಡುಗಿಯನ್ನು ಕೇಳಿದ್ದು ಮಗನಿಗಲ್ಲ, ನನಗೆ. ಯಾಕೆಂದ್ರೆ ನನಗೆ ಮದುವೆ ಆದದ್ದು ಹೌದು, ಮಗ ಇರುವುದು ಹೌದು, ಆದರೆ ನನ್ನ ಮಡದಿ ನನ್ನ ಜೊತೆಯಲ್ಲಿಲ್ಲ. ನನಗೆ ಮಡದಿ ಇಲ್ಲ, ಮಡದಿ ಜೊತೆಯಲ್ಲಿಲ್ಲ. ಮಗನನ್ನು ಹೆತ್ತು ಕೊಟ್ಟು ಅವಳು ನನ್ನಿಂದ ದೂರವಿದ್ದಾಳೆ. ಆದ್ದರಿಂದ ಮತ್ತು ಒಬ್ಬನೇ ಮಗನನ್ನು ನಾನು ಪಡೆದಿರುವುದರಿಂದ ಇನ್ನಷ್ಟು ಮಕ್ಕಳನ್ನು ಪಡೆಯಬೇಕೆನ್ನುವಂತಹ ಒಂದು ಬಯಕೆಯೂ ನನಗುಂಟು. ನಮ್ಮ ಸಂಸಾರವನ್ನು ಬೆಳೆಸಬೇಕೆನ್ನುವಂತಹ ಒಂದು ಯೋಚನೆಯೂ ಉಂಟು, ಮತ್ತು ಸುಖಿಯಾಗಿರಬೇಕು. ಮತ್ತೆ ಎರಡು ವಿಷಯ ಉಂಟು. ಇಷ್ಟು ಒಳ್ಳೆ ಯೋಗ್ಯತಾವಂತಳ ಅಂತ ಒಂದು ಹೆಣ್ಣು ಅರಮನೆಯಲ್ಲಿದ್ರೆ ಅರಮನೆಗೂ ಒಂದು ಶೋಭೆ, ನಮ್ಮ ಸಂಸಾರಕ್ಕೂ ಒಂದು ಶೋಭೆ. ಅವಳು ಸುಖವಾಗಿ ಅರಮನೆಯಲ್ಲಿ ಇರಬಹುದು. ಆದ್ದರಿಂದ ನಿನ್ನ ಮಗಳನ್ನು ನನಗೆ ಕೊಟ್ಟು ನೀನು ಮದುವೆ ಮಾಡಿದರೆ ನಾನು ಅವಳನ್ನು ಚಂದದಿಂದ ಪಾಲಿಸ್ತೇನೆ. ನೀನೇನು ಚಿಂತೆ ಮಾಡಬೇಕು ಅಂತ ಇಲ್ಲ. ನಾನು ಒಂದು ಹುಡುಗಿಯ
ತಂದೆಯಾಗಿ ಹಾ ಹಾ ಆಲೋಚನೆ ಮಾಡಬೇಕು. ಮಾಡಬಾರ್ದು, ಆಲೋಚನೆ ಮಾಡು. ಆಲೋಚನೆ ಮಾಡುವಂತ ಸಂದರ್ಭದಲ್ಲಿ ತಪ್ಪೇನಿಲ್ಲ. ತುಂಬಾ ಸಂದೇಹಗಳು ಸ್ವಾಮಿ. ಏನು ಸಂದೇಹ? ಈಗ ನಿಮಗೊಬ್ಬ ಹಿರಿಯ ಸುತ ಇದ್ದಾನೆ. ಆ ಹಿರಿಯ ಸುತನಿರುವಾಗ್ಲೇ ನಂದನಿಯ ಕೊಡಲವಳಿಗೆ ಪುಟ್ಟಿದ್ದ ಕಂದಗಲ್ಲದೆ ಜೇಷ್ಠಗೆ ಪುಟ್ಟಿದ್ದ ಕಂದನಲ್ಲದೆ ಜ್ಯೇಷ್ಠಗೆ ಮುಂದೆ ರಾಜವನಿತ್ತರೆ ಮುಂದೆ ರಾಜವನಿತ್ತರೆ ಕೊಡೆನು ನಾನೆಂದಿಗೂ ನೋಡು ದೊರೆಯೇ ಕಂದನಿಗೆ ರಾಜ್ಯವನಿತ್ತರೆ ಸ್ವಾಮಿ, ದಾಸರಾಜ, ನನ್ನ ಮಗಳನ್ನು ನಿಮಗೆ ಮದುವೆ ಮಾಡಿ ಕೊಡ್ತೇನೆ ಅಂತಲೇ ಆಲೋಚನೆ ಮಾಡೋಣ. ಒಂದಷ್ಟು ಸಮಯ ಕಳೆದಾಗ ನಿಮ್ಮ ಜ್ಯೇಷ್ಠ ಮಗನಿಗೂ ಮದುವೆ ಖಂಡಿತ ಮಾಡ್ತೀರಿ. ಪ್ರಾಪ್ತ ವಯಸ್ಕನಾದಾಗ ವಿವಾಹ ಮಾಡಲೇಬೇಕು. ಆವಾಗ ಆಲೋಚನೆಯಲ್ಲಿ ಇದ್ದೇನೆ. ಹೌದು, ಅಲ್ಲ ಖಂಡಿತ ಅದು ಲೋಕರೂಢಿ. ಹುಟ್ಟಿದ ಗಂಡು ಮಕ್ಕಳಿಗೆ ಪ್ರಾಯ ಪ್ರಬುದ್ಧರಾದಾಗ ಯೋಗ್ಯ ಕನ್ಯೆಯನ್ನು ಹುಡುಕಿ ವಿದ್ಯಾಸಮೃದ್ಧರಾದಾಗ ಮದುವೆ ಮಾಡುವುದು. ಈಗ ನನ್ನ ಮಗಳಿಗೆ ಹುಟ್ಟಿದ ಮಕ್ಕಳು ನಿಮ್ಮ ಮಗನ ಅಥವಾ ನಿಮ್ಮ ಮಗನ ಮಕ್ಕಳ ಚರಣ ಸೇವೆಯನ್ನು ಇರ್ಲಿಕ್ಕೆ ಮಾತ್ರ ಅಂತ ಹೇಳಿ ನನಗೆ ಸಂದೇಹ ಬರ್ತದೆ. ಅಣ್ಣ ತಮ್ಮಂದಿರಾಗಿರ್ತಾರೆ, ಅರಮನೆಯಲ್ಲಿ ಸುಖವಾಗಿರ್ತಾರೆ. ಅಷ್ಟೇ ಅಲ್ಲದೆ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಮಗ ಧೀರ ವೀರ ಕಲಿಗವ ಕಾಲಾಂತಕ. ಹೌದು, ಇಷ್ಟೆಲ್ಲ ಹೇಳ್ತಾ ಇದ್ದೀರಿ. ಹಾಗಿದ್ರೆ ನನ್ನ ಮೊಮ್ಮಕ್ಕಳು ಅವನ ಚರಣ ಸೇವೆಯನ್ನು ಮಾಡ್ತಾ ಇರ್ಬೇಕಲ್ವ? ಅಲ್ಲ, ಅವರು ವೀರರಾಗಿರ್ಬೋದಲ್ಲ, ಸೇವಕರಾಗಿ. ಅಣ್ಣನಿಗೆ ತಮ್ಮ ಅನುಕೂಲವಾಗಿರಬೇಕಾದದ್ದು ಪ್ರಪಂಚದಲ್ಲಿ ನ್ಯಾಯ ಅಲ್ಲ. ಲೋಕದಲ್ಲಿ ಕಾಣ್ತಾ ಇದ್ದೇವಲ್ಲ ಸ್ವಾಮಿ, ಸವತಿಯ ಮಕ್ಕಳು ಏನೆಲ್ಲ ನಡೀತಾ ಇದೆ ಅಂದ್ರೆ ನೀನು ಯಾವ ಅರ್ಥದಲ್ಲಿ ಹೇಳುದು? ದೇವತೆಗಳು, ರಾಕ್ಷಸರು, ನನ್ನ ಕತೆ ನನಗೆ ಗೊತ್ತಿಲ್ಲ. ಎಲ್ಲ ಬಂದವರೆಲ್ಲ ಋಷಿ ಮುನಿಗಳೆಲ್ಲ ಬಂದವರು, ಇಲ್ಲಿ ರಾಕ್ಷಸರು ದೇವತೆಗಳೆಲ್ಲ ಕಥೆಯೆಲ್ಲ ಹೇಳ್ತಾರೆ. ಏನು ಹೊಡೆದಾಡಿಕೊಳ್ತಾ ಇದ್ದಾರೆ? ಯಾವುದಕ್ಕಾಗಿ ಹೊಡೆದಾಡ? ಅಧಿಕಾರಕ್ಕಾಗಿ. ಇದೇ ಒಂದು ಸನ್ನಿವೇಶ, ಇದೇ ಒಂದು ಸಂದರ್ಭ ಖಂಡಿತವಾಗಿಯೂ ಆಗುತ್ತೆ. ಹಾಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನ್ ನಿರ್ಧಾರ? ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನಿಮ್ಮ ಹಸ್ತಿನಾವತಿಯ ಅಧಿಕಾರವನ್ನು ಕೊಡ್ತೀರಿ ಅಂತೇಳಿ ಆದ್ರೆ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡೋದ್ರಲ್ಲಿ ಅಡ್ಡಿ. ಏನು? ಮಗಳನ್ನು ಮದುವೆ ಮಾಡಿ ಕೊಡುವುದರಲ್ಲಿ ಅಡ್ಡಿ ಇಲ್ಲ. ಯಾವಾಗ ನನ್ನ ಮಗಳ ಮಕ್ಕಳಿಗೆ ಹಸ್ತಿನಾವತಿಯ ಅಧಿಕಾರವನ್ನು ಕೊಡಬೇಕು ಸ್ವಾಮಿ. ಹಾಗಿದ್ರೆ ಮಾತ್ರ ನೀವು ಹೇಳಿದಂತಹ ಮಾತನ್ನು ನಡೆಸಿಕೊಡಬಹುದು. ಇದು ನಿನ್ನ ನಿಶ್ಚಯವೋ? ಹೌದು ಸ್ವಾಮಿ, ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಸ್ವಾಮಿ. ಹಾಗಾದ್ರೆ ಮೂರು ಮಾತಿಗೂ ಹೀಗೆ ಆಲೋಚನೆ. ಕಂದರನ ನುಡಿಗೆ ಹೇಳಿ ಭೂಪಾಲದುಗುಡದಿವು ಕಂದನಗ ಗಾಂಗೇನವು ಬಿಟ್ಟು ಧಾತ್ರಿಯ ಮುಂದೋರ್ವಗಿಯಲು ಎನಗಂಧವಲ್ಲಭೂ ಜನರು ನಿಂದಿಪರು ಮಗುಳೆನ್ನುತ್ತ ಎಂತಹ ವಿಪರ್ಯಾಸ!
ನದಿ ದಂಡೆಯಲ್ಲಿ ದೋಣಿಯಲ್ಲಿ ಈ ದಡದಿಂದ ಆ ದಡಕ್ಕೆ ದಾಟಿಸುವಂತ ಅಂಬಿಗನು ತಾನು ಜಗದಂಬಿಗನ ಅಂಶ ಎಂದುಕೊಳ್ಳುವವನು ಹೇಳುವುದು ದಾಯಭಾಗದಲ್ಲಿ ನಮಗೆಷ್ಟು ಬರ್ತದೆ. ಅಂಬಿಗನ ಮುನ್ನುಡಿ. ನಾಳೆಯ ದಿನ ಪ್ರಪಂಚ ಏನಾಗಬಹುದು ಎನ್ನುವುದಕ್ಕಿದುವೆ ಮುನ್ನುಡಿ. ಮುನ್ನುಡಿಯ ಕಿಡಿ. ರಾಜ್ಯದ ಅಧಿಕಾರ ಸಾಮಾನ್ಯವಾದಂತಹ ಒಂದು ನದಿಯ ದಂಡೇ ತಮ್ಮದು. ಇಲ್ಲಿ ದೋಣಿಯನ್ನು ಇಟ್ಟುಕೊಂಡು ದಾಟಿಸುವಂತಹ ಒಬ್ಬ ಅಂಬಿಗನು ಇಷ್ಟು ಯೋಚನೆ ಮಾಡ್ತಾನೆ ಅಂತಾದರೆ ನಮ್ಮ ಕುಲದಲ್ಲಿ ಹುಟ್ಟಿಕೊಂಡಂತಹ ರಾಜಕುಮಾರರು ಹೊಡೆದಾಡಿದರೂ ಆಶ್ಚರ್ಯ ಅಲ್ಲ. ಬೇಡ, ಇದಕ್ಕೋಸ್ಕರವಾಗಿ ಈಗಲೇ ಬೀಜವಾಪನೆಯಾಗುವುದು ಯಾಕೆ? ನಾಳೆಯ ದಿನ ನಮ್ಮ ಹಸ್ತಿನಾವತಿಯ ಪುರದ ದೊರೆ ಪುರಜನರು ಕೂಡ ಇದೇ ವಿಚಾರವನ್ನು ಕುರಿತಾಗಿ ಚರ್ಚಿಸಿಯ ನಮ್ಮ ಅರಸರು ಅಂಬಿಗರ ಕೇರಿಯಿಂದ ಹೆಣ್ಣನ್ನು ತಂದದ್ದರ ಪರಿಣಾಮ ಇವತ್ತು ನೋಡಿ ಹೀಗಾಯಿತು. ಅಂಬಿಗರ ಮನೆಯ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿಕೊಂಡಂತಹ ರಾಜರು ರಾಜ್ಯದ ಅಧಿಕಾರವನ್ನು ಕೊಟ್ರಲ್ಲ ಎನ್ನುವುದಾಗಿ ನಮ್ಮ ವಂಶದ ಕೀರ್ತಿಗೆ ಒಂದು ರೀತಿಯಾದಂತಹ ಕಲಂಕವನ್ನು ಕಂಡ. ಅದನ್ನು ನಾನೇ ಯಾಕೆ ಮಾಡಬೇಕು? ನನ್ನಿಂದದಾಗಬಾರದು. ಹಿರಿಯರು ಉಳಿಸಿಕೊಂಡು ಬಂದಂತಹ ಧವಳ ಕೀರ್ತಿಯನ್ನು ನಾನು ಉಳಿಸಬೇಕು. ಉಳಿಸಬೇಕಾದ್ರೆ ಸ್ವಲ್ಪ ತ್ಯಾಗ ಮಾಡಬೇಕು. ಹೌದು, ನನ್ನ ಭಾವನೆಗಳನ್ನು ಬಲಿಗೊಟ್ಟಾದರೂ ಇದನ್ನು ಉಳಿಸಬೇಕು. ತ್ಯಾಗದಿಂದಲೇ ಅಮೃತತ್ವ ಅಂತ ಹೇಳಿದ್ದಾರೆ. ಸಾಂಸಾರಿಕವಾಗಿ ನಾನು ಸುಖವನ್ನು ಅನುಭವಿಸದಿದ್ದರೂ ತೊಂದರೆ ಇಲ್ಲ. ಎದೆ ಎತ್ತರಕ್ಕೆ ಬೆಳೆದು ನಿಂತಹ ಮಗನಾದಂತಹ ಗಾಂಗೇಯನನ್ನು ದೇವವ್ರತನನ್ನು ಬಿಟ್ಟು ಉಳಿದವರಿಗೆ ರಾಜ್ಯದ ಉತ್ತರಾಧಿಕಾರಿತ್ವವನ್ನು ಕೊಡುವಂತಹ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ದಾಸರಾಜನಿಗೆ ಬೆನ್ನುಗೊಟ್ಟಿದ್ದೇನೆ. ಪುರವನ್ನು ಸೇರಿಕೊಳ್ತೇನೆ. ಸ್ವಲ್ಪ ಕಾಲ ಚಿಂತೆಯ ಕಾರ್ಮೋಡ ಇರಬಹುದು. ನೋಡೋಣ, ಮುಂದೆ ಇದನ್ನು ಕಳೆದುಕೊಳ್ತೇನೆ. ಸುರದರಂಗಿಣಿಯನ್ನು ತೊರೆದು ಗಾಂಗೆಯನು ಹೊರಟತಿ ವೇಗದಿಂದ ಕರಿಪುರ ಕೈ ತಂದು ಪಿತನ ತಾನವ ಪೊಕ್ಕು ಪರಿಗಿಸಲಾಕ್ಷಣದಿ ಪರಮಪಾವನವಾಗಿರುವಂತಹ ಹಸ್ತಿನಾವತಿಯ ಪುಣ್ಯಭೂಮಿಯಲ್ಲಿ ನನ್ನ ಜನ್ಮವಾಯಿತು ಎಂಬುದಕ್ಕೆ ನಾನು ಸಾರ್ಥಕತೆಯನ್ನು ಪಡೆಯುತ್ತೇನೆ. ಆರಂಭದಲ್ಲಿ ಗುರುಕುಲದಲ್ಲಿ ಅನೇಕ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಪಡೆಯುವುದರ ಮೂಲಕವಾಗಿ ನನ್ನ ಜೀವನದ ಮುಂದಿನ ಗತಿಯನ್ನು ನಿರ್ಧಾರ ಮಾಡುವುದಕ್ಕಾಗಿ ಗುರುವಿನ ಅನುಗ್ರಹ ಬೇಕು ಎಂಬಂತಹ ದೃಷ್ಟಿಯಿಂದ ವಿದ್ಯಾಭ್ಯಾಸವನ್ನು ಪೂರೈಸಿದವನಾಗಿದ್ದೇನೆ. ಆಚಾರ್ಯ ಪರಶುರಾಮದಿಂದ ಧನುರ್ವೇದ ವಿದ್ಯಾಭ್ಯಾಸವನ್ನು ಪೂರೈಸಿ ಹಸ್ತಿನಾವತಿಯತ್ತ ನಾನು ತೆರಳಿ ಬಂದವನು. ಅನೇಕ ವರ್ಷಗಳು ಸಂದು ಹೋದವು. ನಮ್ಮ ಪುರವನ್ನು ಕಾಣದೆ, ನಮ್ಮ ಪುರದವರು ಹೇಗಿದ್ದಾರೆ, ನಮ್ಮ ಸಾಮಂತ ಅರಸರು ಹೇಗಿದ್ದಾರೆ, ನಮ್ಮ ಪರಿವಾರದವರು ಹೇಗಿದ್ದಾರೆ ಎನ್ನುವಂತಹ ಉತ್ಸಾಹದಿಂದ ಅವರನ್ನು ಕಾಣಬೇಕು ಎನ್ನುವಂತಹ ಉತ್ಕಟವಾದ ಬಯಕೆಯಿಂದ ಪುರದೆಡೆಗೆ ಓಡಿ ಬಂದವನಿದ್ದೇನೆ. ನೋಡಿದರೆ ಆಶ್ಚರ್ಯವಾಗ್ತದೆ. ಏನು? ಪುರದಲ್ಲಿ ಎಂದಿನಂತಹ ಲವಲವಿಕೆ ಇಲ್ಲ, ಜನರ ಓಡಾಟವಿಲ್ಲ, ಒಂದು ರೀತಿಯ ಮೌನ ಆವರಿಸಿದೆ. ಯಾಕೆ ಏನು ಎಂಬುದಾಗಿ ಇದಕ್ಕೆ ಕಾರಣವನ್ನು ನಾವು ತಿಳಿಯುವ ಎಂದು ಮಂತ್ರಿಗಳ ಹತ್ರ ಕೇಳಿದ್ರೆ, ನಿನ್ನ ತಂದೆಯಾದಂತಹ ಶಂತನು ಚಕ್ರವರ್ತಿಯು ಆಸನವನ್ನು ಸ್ವೀಕಾರ ಮಾಡಲಿಲ್ಲ, ಶಯನಾಗೃಹವನ್ನು ಸೇರಿದ್ದಾರೆ ಎಂಬುದಾಗಿ ತಿಳಿದು ಬಂತು. ಆದ್ದರಿಂದ ತಂದೆಯನ್ನು ಕಾಣಬೇಕು ಎಂಬಂತಹ ಬಯಕೆ ಇದೆ. ಆದ್ದರಿಂದ ಶಯನಾಗೃಹದತ್ತ ತೆರಳುತ್ತೇನೆ. ಮಲಗಿರುವ ಪಿತನ ತಾನೆಪ್ಪಿದುದಾಯ ಗಾಗಿ
ಮಲಗಿರುವ ಪಿತನ ತಾನೆಪ್ಪಿಸೋತ ಜಾಗಿಯ ಗಲಿಲನೆ ವಂದಿಸಲಾಗ ಅಪ್ಪಿ ಪರಸತಲಿ ಗಲಿಲನೆ ವಂದಿಸಲಾಗ ಅಪ್ಪಿ ಪರಸುತಲಿ ಚೆಲುವ ಸುಕುಮಾರನಿ ಬಂದೆಯ ಕ್ಷೇಮದಲ್ಲಿ ಕಲಿತೆಲ್ಲ ವಿದ್ಯವನ್ನು ಗುರುವರನ ದಯದಿ ಸುಕುಮಾರ ಬಂದೆಯ ಅಪ್ಪ ಕಾಲಿಗೆರಗಿದ್ದೇನೆ. ಮಗು ದೇವವ್ರತ, ಎದ್ದೇಳಪ್ಪ, ಎದ್ದೇಳು, ಶ್ರೇಯಸ್ಸಾಗಲಿ, ದೀರ್ಘಾಯುಷ್ಯ ಮಸ್ತು. ಮಲಗಿರುವ ನಿಮ್ಮನ್ನು ನನ್ನ ಕೈಯ ಆಸರೆಯಿಂದ ಮೇಲಕ್ಕೆದ್ದು ನಿಮ್ಮನ್ನು ಕುಳ್ಳಿರಿಸಿದ್ದೇನೆ. ಸ್ವಲ್ಪ ಹೆಚ್ಚಾಯ್ತು ವಿಶ್ರಾಂತಿ. ಹೌದೇ? ಗುರುಮಠಕ್ಕೆ ತೆರಳಿದವನು ನಾನು. ಮಗು, ನಿನ್ನ ನಿರೀಕ್ಷೆಯಲ್ಲೇ ನಾನಿದ್ದೆ. ಓಹೋ, ಎಷ್ಟು ಹೊತ್ತಿಗೆ ನೀನು ಬರ್ತಿ, ನಿನ್ನ ಮಾತುಗಳನ್ನು ಎಷ್ಟೊತ್ತಿಗೆ ಕೇಳೋಣ ಹ, ಎನ್ನುವುದಾಗಿ ನಿರೀಕ್ಷೆಯಲ್ಲಿದ್ದೆ. ಓಹೋ, ಇನ್ನು ಮುಂದೆಲ್ಲ ನಿನ್ನ ಮಾತೇ ನಡಿಬೇಕಪ್ಪ. ಹ, ಮಗು, ಚೌಷಷ್ಟಿ ಕಲೆಗಳನ್ನು ಕಲಿಯುವುದಕ್ಕೋಸ್ಕರವಾಗಿ ದೇವಭೂಮಿಯನ್ನು ಸೇರಿದವನು ನೀನು. ಹೌದು. ನಿನ್ನ ತಾಯಿಯಾದಂತಹ ಗಂಗೆಯ ಕೈ ಹಿಡಿದು ನನ್ನ ಕಣ್ಣ ಮುಂದಿನಿಂದ ಮಾಯವಾಗಿ ಹೋದಂತಹ ನೀವುಗಳು ಅದೆಷ್ಟೋ ಕಾಲ ನಿಮ್ಮ ನಿರೀಕ್ಷೆಯಲ್ಲಿ ನೀನು ಹಾಗೆ ಮಾಡುತ್ತಿರ್ಬೋದು, ಹೀಗೆ ಮಾಡುತ್ತಿರ್ಬೋದು ಎನ್ನುವ ಯೋಚನೆಯಲ್ಲೇ ನಾನು ಕಾಲವನ್ನು ಕಳೆದೆ. ಮಗು, ಗುರುಗಳಾದಂತಹ ಪರಶುರಾಮರಿಂದ ಧನುರ್ವೇದವನ್ನು ಅಭ್ಯಾಸ ಮಾಡಿ ಬೇಕಾದಂತಹ ರೀತಿಯಾದಂತಹ ದಿವ್ಯ ಶಸ್ತ್ರಾಸ್ತ್ರ ಸಮೃದ್ಧಿಯನ್ನು ನೀನು ಪಡೆದಿರುವೆ ಅಂತ ನಾನು ಎಣಿಸ್ತೇನೆ. ಹೌದು. ಗುರುಗಳ ಪ್ರೇಮವನ್ನು ಸಂಪಾದಿಸಿದವ, ಗುರುಗಳ ಅನುಗ್ರಹಕ್ಕೆ ಪಾತ್ರನಾದವ, ಅವ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ಗುರು ಕರುಣೆ ಇದ್ರೆ ಹರಿಕರುಣೆ ಕೂಡ ಇರುತ್ತದೆ ಅಂತ ನಮ್ಮಲ್ಲೊಂದು ರೂಢಿಯ ಮಾತುಂಟು. ಮಗು, ಓಹೋ, ನಿನ್ನನ್ನು ನೋಡಿದಾಗ ನನ್ನನ್ನೇ ನೋಡಿದಷ್ಟು ಸಂತೋಷ. ನಾವು ಕೆಲವೊಮ್ಮೆ ಕನ್ನಡಿಯ ಮುಂದೆ, ನಿಲುಗನ್ನಡಿಯ ಮುಂದೆ ನಿಲ್ತೇವೆ. ನಮ್ಮನ್ನು ನಾವೇ ತಿದ್ದಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದು. ವೃದ್ಧಾಪ್ಯ ಇಣುಕುತ್ತಾ ಇದ್ರು ಯೌವನದೆಡೆಗೆ ನಮ್ಮ ಕಣ್ಣು. ನಿನ್ನನ್ನು ಕಂಡಾಗ ನನ್ನನ್ನೇ ಕಂಡಷ್ಟು ಸಂತೋಷ ಆಯ್ತು. ಮಗು, ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಿ, ಹರವಾದ ಎದೆ, ಹರವಾದ ಹಣೆ, ವಿಶಾಲವಾಗಿ ಇಳಿಬಿದ್ದಂತಹ ನಿನ್ನ ಕೂದಲ ರಾಶಿ, ಬೆನ್ನಿಗೆ ಬಿಗಿದಿರುವಂತಹ ಬತ್ತಳಿಕೆಯ ಒಂದು ಗುರುತನ್ನು ಕಾಣುವಾಗ ನೀನು ಎಷ್ಟು ಕಾಲ ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿದು ಸಾಧನೆ ಮಾಡಿದ್ದಂತ ಗೊತ್ತಾಗ್ತದೆ. ನೋಡು ನೋಡು ನೋಡು, ನಿನ್ನ ಬೆರಳುಗಳನ್ನು ನೋಡೋಣ. ಅಂಗುಲಿತ್ರವನ್ನು ಹಿಡಿದು ಆ ಧನುಸ್ಸಿಗೆ ಹೂಡಿದಂತಹ ಶರದ ಬುಡವನ್ನು ಹಿಡಿದದ್ದರ ಪರಿಣಾಮ ನೋಡು, ದಡ್ಡು ಕಟ್ಟಿದೆ. ನಿನ್ನ ಹೆಗಲನ್ನು ನೇವರಿಸಿ ನೋಡ್ತೇನೆ, ಹೆಗಲಿನಲ್ಲಿ ಧನುಸ್ಸಿನ ನಾರಿ ಉಜ್ಜಿದ ಜಾಗ ಅದು ದಡ್ಡು ಕಟ್ಟಿ ಹೋಗಿದೆ. ಮಗು, ಅದೋ ಅಳ್ಳಕವಾಗಿರುವಂತಹ ಸುಂದರವಾದಂತಹ ಪರಿವೇಷ್ಟಿತವಾದ ನಿನ್ನ ಪೀತಾಂಬರವನ್ನು ನೋಡಿದಾಗ ಅದರ ನಡುವೆ ಕಾಣುವ ಮೊಣಕಾಲು ದಡ್ಡು ಕಟ್ಟಿದೆ. ಯಾಕೆ? ವೀರಾಸನದಲ್ಲೂ ಕುಳಿತು ವಿವಿಧ ಭಂಗಿಗಳಲ್ಲಿ ಧನುರ್ವೇದವನ್ನು ಅಭ್ಯಾಸ ಮಾಡಿ ವಿಶಿಷ್ಟ ಪ್ರಯೋಗ ಪರಿಣತಿಯನ್ನು ಪಡೆದಂತಹ ನಿನ್ನನ್ನು ಕಂಡಾಗ ನೀನು ವೀರಾಗ್ರೇಸ. ಮಾತಿನಲ್ಲಿ ಯಾವ ಬಗೆಯ ಉದ್ವೇಗ ಇಲ್ಲ. ಉದ್ವೇಗ ಯಾಕಿಲ್ಲ? ಮನಸ್ಸನ್ನು ಏಕಾಗ್ರತೆಯಲ್ಲಿಟ್ಟುಕೊಂಡು ಸದಾಕಾಲ ಧ್ಯೇಯವಾಗಿರುವಂತಹ ಧನುರ್ವೇದದ ಫಲ ಇದಕ್ಕೋಸ್ಕರವಾಗಿ ನೀನು ತಪಿಸಿದ್ದರಿಂದ, ಅಂದ್ರೆ ವಿದ್ಯಾರ್ಜನೆಯು ಕೂಡ ಒಂದು ತಪಸ್ಸು ಅಂತ ನೀನು ನಡೆಸಿದ್ದರಿಂದ ಮಗು, ನೀನು ವಿದ್ಯಾ ಸಮೃದ್ಧನಾಗಿದ್ದೆ, ನನಗೆ ಸಂದೇಹವೇ ಇಲ್ಲ. ಯಾಕಿಲ್ಲ? ಬೃಹಸ್ಪತಿ ನೀತಿ ಲೋಕದಲ್ಲಿ ನಮ್ಮ ರಾಜಕಾರಣಕ್ಕೆ ಬಹಳ ಅಗತ್ಯವಾದದ್ದು. ಬೃಹಸ್ಪತಿಯಿಂದಲೇ ನೀತಿಯನ್ನು ಅಧ್ಯಯನ ಮಾಡಿಕೊಂಡು, ಅಷ್ಟು ಮಾತ್ರ ಅಲ್ಲ, ನೀನು ಶುಕ್ರರಲ್ಲಿಗೂ ಹೋದವನಂತೆ. ಶುಕ್ರಾಚಾರ್ಯರಿಂದಲೂ ಅನೇಕ ವಿದ್ಯೆಗಳನ್ನು ನೀನು ಅಭ್ಯಾಸ ಮಾಡಿದ್ದೀಯ, ದಂಡನೀತಿಗಳನ್ನು ಅಭ್ಯಾಸ ಮಾಡಿದ್ದೀಯಂತೆ. ಇಂತಹ ವಿಶಿಷ್ಟವಾದ ಬೇರೆ ಬೇರೆ ಬಗೆಯ ಆಡಳಿತದ, ವ್ಯವಹಾರದ ಎಲ್ಲ ವಿದ್ಯೆಗಳನ್ನು
ನೀನು ಸಂಪಾದನೆ ಮಾಡಿದವನು. ಹ. ನನಗೆ ತೃಪ್ತಿ ಆಯ್ತು ಮಗ, ನಿನ್ನನ್ನು ನೋಡಿದ ಹ್ಮ್. ಎಲ್ಲವನ್ನೂ ಕಲಿತೆಯ, ಗುರುಗಳ ಕರುಣೆಗೆ ಪಾತ್ರನಾದೆಯ, ಹರಕೆಯನ್ನು ಕೈಗೊಂಡು ಬಂದೆಯ ಮಗು. ಆ, ವಸಿಷ್ಠರಿಂದ ಶಾಸ್ತ್ರವನ್ನು, ಬೃಹಸ್ಪತಿ ಆಚಾರ್ಯರಿಂದ ನೀತಿಯನ್ನು, ಶುಕ್ರರಿಂದ ದಂಡ ನೀತಿಯನ್ನು, ಆಚಾರ್ಯ ಪರಶುರಾಮರಿಂದ ಧನುರ್ವೇದವನ್ನು ಎಲ್ಲವನ್ನು ಸಾಂಗೋಪಸಾಂಗವಾಗಿ ನನಗೆ ಕಲಿಸಿದವರಿದ್ದಾರೆ. ಕೆಲವೊಮ್ಮೆ ಹಾಗೆ ಕಲಿಸುವವರಿಗೆ ಕೂಡ ಇಂಥ ಶಿಷ್ಯರು ಸಿಕ್ಕಿದ್ರೆ ನಾನು ಕಲಿಸಿ ಏನು ಎಂಬುದಾಗಿರ್ತದೆ. ಕೆಲವು ಶಿಷ್ಯರಿಗೆ ಕೂಡ ಹಾಗೆ ಇಂಥ ಗುರುಗಳು ಸಿಕ್ಕಿದ್ರೆ ನಾನು ಎಷ್ಟು ಕಲಿತೇನೆ ಎಂಬಂತಹ ಆಸಕ್ತಿ ಇರ್ತದೆ. ನಮ್ಮಲ್ಲಿ ಒಳ್ಳೆ ವಿಶ್ವಕರ್ಮರಿದ್ದಾರೆ, ಅವರಿಗೆ ಒಳ್ಳೆಯ ಶ್ರೀಗಂಧದ ಮರದ ತುಂಡು ಕೊಟ್ಟರೆ ಏನನ್ನು ಬೇಕಾದ್ರೂ ಕೆತ್ತುತ್ತಾರೆ ಅವರು. ಮತ್ತೆ ಬರೀ ಹುಣಸೆ ಮರ ತಕ್ಕೊಂಡು ಏನು ಮೂರ್ತಿ ಕೆತ್ತಲಿಕ್ಕೆ ಆಗ್ತದೆ ಅದರಲ್ಲಿ? ಅದಕ್ಕೊಂದು ಯೋಗ್ಯತೆ ಬೇಕು ಮಗು. ಬಂಗಾರದಿಂದ ಸ್ವರ್ಣಕಾರ ಎಷ್ಟು ಒಳ್ಳೆಯ ಆಭರಣವನ್ನು ಮಾಡ್ತಾನೆ, ನೀನು ಯಾವುದೋ ಬೇರೆ ಒಡ್ಡೊಡ್ಡಾದ ಬೇರೆ ಲೋಹ ಕೊಡು, ಅದರಿಂದ ಏನನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ನಿಮ್ಮ ಅನುಗ್ರಹದಿಂದಲೂ ಗುರುಗಳ ಅನುಗ್ರಹದಿಂದಲೂ ಮುಂದಿನ ಗುರಿಯನ್ನು ಸಾಗಿಸುವುದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆದರೆ ನನ್ನ ಏನು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಎಂಬುದು ಇಂದು ಸಫಲವಾಗಲಿಲ್ಲ. ನೀನು ಸ್ವಲ್ಪ ವಿಶ್ರಾಂತಿ ಯಾಕೆಂದ್ರೆ ನಾನು ಸ್ವಲ್ಪ ಮಲಕ್ಕೊಳ್ತೇನೆ. ನೀವು ಓಲಗಸ್ಥರಾಗಿರ್ಬೇಕಾದಂತಹ ಸಂದರ್ಭ, ಆದ್ರೆ ನೀವಿನ್ನು ಮಲಗಿದ್ದೀರಲ್ಲ, ಯಾಕೆ ಹೀಗೆಪ್ಪ? ಪಿತನಿಗೆ ಸಾಮಂತ ಪೃಥ್ವಿಪಾಲರು ನಿನಗೆ ಸತತ ಸೇವಕರೈಸೆ ಮತಿಯುತನೆ ಕೇಳು ಪಿತನೇ ಪೃಥ್ವಿಪಾಲರು ನಿನಗೆ ಸತತ ಸೇವಕರೈಸಿ ಮತಿಯುತನೆ ಕೇಳು ಪಿತನೆ ಕೇಳ್ ಸಾಮಂತ ಪೃಥ್ವಿಪಾಲರು ನಿನಗೆ ಸತತ ಸೇವಕರೈಸಿ ಮತಿಯುತನೆ ಕೇಳು ವ್ಯಥೆಗಳೇ ನಿಗುದೀಗ ಬಾಡಿಗುದು ಮುಖ ಕಮಲ ವ್ಯಥೆಗಳೇ ನಿಗುದೀಗ ಬಾಡಿಗುದು ಮುಖ ಕಮಲ ಸುತನ ಮೇಳನ ಪ್ರೀತಿ ಎಂದಿನೀತಿಲ್ಲ ಸುತನ ಮೇಲಿನ ಪ್ರೀತಿ ಎಂದಿನಂತಿಲ್ಲ ಇತನಿಕೆ ಸಾಮಂತ ಪೃಥ್ವಿಪಾಲರು ನಿನಗೆ ಸತತ ಸೇವಕರೈಸೆ ಪಿತನೇ ಕೇಳು ಕ್ಷತ್ರಿಯನಾದವನಿಗೆ ಶೌರ್ಯವೇ ಭೂಷಣ ಎಂಬುದಾಗಿ ನೀವೇ ಅವತ್ತು ನಮಗೆ ತಿಳಿ ಹೇಳಿದವರು. ಯಾವ ಕ್ಷತ್ರಿಯನಿದ್ದಾನೋ ಅವನಿಗೆ ನಿರಂತರವಾಗಿ ಸಾಧನೆ ಅವನಿಗೆ ಸೋಪಾನವಾಗಿರಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಟ್ಟವರಿದ್ದೀರಿ. ವೇದಗಳು ಹೇಳುವುದು ಅದನ್ನೇ ಅಲ್ವೇ? ಬಾಹು ರಾಜನ್ಯ ಕೃತ, ವಿರಾಟ್ ಪುರುಷನ ಬಾಹುವಿನಿಂದಲೇ ಕ್ಷತ್ರಿಯರು ಹುಟ್ಟಿ ಬಾಹುಜರು ಅಂತ ಕೀರ್ತಿಯನ್ನು ಪಡೆದರು ಮಗು. ನಮಗೆ ಇನ್ನಷ್ಟು ಬೇಕು ಎಂಬಂತಹ ಉತ್ಸಾಹ ಕ್ಷತ್ರಿಯನಾದವನಲ್ಲಿರಬೇಕು. ಯಾವ ಕ್ಷತ್ರಿಯನು ತೃಪ್ತ ಅಂತ ಅನ್ನಿಸಿಕೊಂಡನೋ ಅವನ ಸಾಧನೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಆದರೆ ನಿಮ್ಮ ಮುಖವನ್ನು ಕಾಣುವಾಗ ಏನೋ ಒಂದು ರೀತಿಯಾದಂತಹ ಕೊರತೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ನನ್ನ ಬದುಕಿನ ಕೊನೆ ಬಂತು ಅಂತ ಅರ್ಥ ಆಯ್ತು. ಯಾಕೆ ಈ ರೀತಿಯಲ್ಲಿ ಮಾತನಾಡ್ತಿರೋ ಏನು? ನಿಮ್ಮ ಮುಖವನ್ನು ನೋಡಿದ ನೀವು ಹೇಳುತ್ತಿರಬಹುದು ಇದೆಲ್ಲವೂ ಸಾಕು ಸಾಕು ಎಂಬುದಾಗಿ, ಆದರೆ ಮನಸ್ಸಿನಲ್ಲಿ ಏನೋ ಒಂದು ಕೊರಗು ಚಿಂತೆ ಇದೆ ಎಂಬುದು ಅರ್ಥ ಆಗ್ತದೆ. ಮುಖವೇ ಮನಸ್ಸಿನ ಕೈಗನ್ನಡಿ ಎಂದು ಹೇಳುತ್ತಾರೆ.
ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಇದೆ ಎಂಬುದು ಸ್ಪಷ್ಟವಾಗ್ತದೆ. ಏನಾದರೂ ಸಾಮಂತ ರಾಜನಿಂದ ನಿಮಗೇನಾದರೂ ಚಿಂತೆ ಬಂತ? ಚಕ್ರವರ್ತಿಗಳಿದ್ದೀರಿ ನೀವು, ಅನೇಕ ರಾಜಾದಿ ರಾಜರನ್ನೆಲ್ಲರನ್ನು ಕೂಡ ಸೋಲಿಸಿ ಚಕ್ರವರ್ತಿ ಘನ ಪರಂಪರೆಯನ್ನು ನೀವು ಸ್ಥಾಪಿಸಿದವರು. ಆದರೆ ಅವರಿಂದ ಏನಾದರೂ ನಿಮಗೆ ತೊಂದರೆ ಬಂತು ಎಂದಾದರೆ ಚಿಂತಿಸುವಂತಹ ಅಗತ್ಯ ಇಲ್ಲ. ಮಗನಾದಂತಹ ಶಾಸ್ತ್ರವಿದ್ಯೆಗಳನ್ನು ಕಲಿತಂತಹ ನಾನಿದ್ದೇನೆ. ಯಾಕೆ ಈ ರೀತಿಯಾದಂತಹ ಚಿಂತೆ ಮಾಡ್ತೀರಿ ಎಂಬುದಾಗಿ ಅರ್ಥವಾಗ್ತಾ ಇಲ್ಲ ಅಪ್ಪ. ಇದು ಮಗು ಅಪ್ಪ ಹೀಗಿರ್ಬಹುದು. ಹರಿಗರ ಬ್ರಹ್ಮಾದಿ ವಿಭುಗಳಿಗೆ ಬಿಟ್ಟಿರ್ಪುದುಂಟೆ ಕೊರತೆಗಳು, ಗಾಗೆಯ ಜಗದೊಳಗೆ ನರರ ಪಾಡೆ ನಿನ್ನು ಮೋಗದ ತರಳ ನಿನ್ನ ವಿಯೋಗದಿಂದಲಿಗೆ, ಮೋಗದ ತರಳ ನಿನ್ನ ವಿಯೋಗದಿಂದಲಿ ಮರುಗುತ್ತಿದ್ದೆನು, ಬೇರೆ ಮತ್ತಿನ್ನಿರದು ಕಾರಣಕ್ಕೆ ಕುವರನಿಗೆ ಕುವರ ಕೇಳು ನೀನು ಗಾಂಗೆಯ. ಗಂಗೆ ನಿನ್ನನ್ನು ಪಡೆದ ಮೇಲೆ ತನ್ನ ಜೊತೆಗೆ ಕರೆದೊಯ್ದಳು. ಒಂದು ರೀತಿಯ ವಿಯೋಗದ ದುಃಖ. ಅದೆಷ್ಟೋ ವರುಷ 10-16 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟಿರಬೇಕಾದಂತಹ ಒಂದು ಸಂದರ್ಭ ಒದಗಿತ್ತು ನೋಡು. ನನ್ನ ಮನಸ್ಸಿನಲ್ಲಿ ಅಂತಹ ಚಿಂತೆ ಇದ್ದದ್ದು ನಿನಗೆ ಕಾಣ್ತದ? ನೀನು ಒಬ್ಬನೇ ಮಗ ಅಲ್ವಾ? ನಿನ್ನನ್ನು ಬಿಟ್ಟು ಇಷ್ಟು ಕಾಲ ಒಂದು ವಿಯೋಗದ ದುಃಖದಲ್ಲಿ ನಾನು ಇದ್ದದ್ದಕ್ಕೆ ನನ್ನಲ್ಲಿ ದುಃಖದ ರೇಖೆಗಳು ನಿನಗೆ ಕಾಣುವುದೋ ಏನು? ಅದು ಒಂದು ರೀತಿಯಲ್ಲಿ ಈ ವಿಯೋಗವನ್ನು ಅನುಭವಿಸಿ 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 ಅಳಿಸಲಾಗದ ರೇಖೆಗಳು ನನ್ನ ಮುಖದಲ್ಲಿ ನಿನಗೆ ಖಂಡಿತೋ ಏನೋ? ಸ್ವಲ್ಪ ನೀನು ನನ್ನ ಜೊತೆಗಿದ್ದರೆ ಸ್ವಲ್ಪ ಕಾಲ ಕಳೆಯುವಾಗ ಅದೆಲ್ಲ ಹೋದಿತ್ತು. ಸಾಮಾನ್ಯವಾಗಿ ಅದೆಷ್ಟೋ ಸಮಯದಿಂದ ನನ್ನನ್ನು ಕಾಣಬೇಕು ಎಂಬಂತಹ ಉತ್ಕಟವಾದಂತಹ ಬಯಕೆ ನಿಮ್ಮಲ್ಲಿ ಇದ್ದದಿರಬಹುದು. ಆದರೆ ನಾನು ಬಂದ ತಕ್ಷಣ ಅದೆಲ್ಲವೂ ಕೂಡ ಶೂನ್ಯವಾಗಿ ಬಿಡಬೇಕಿತ್ತು ಮಗು. ಆದರೂ ಇನ್ನು ಮೂಲೆಯಲ್ಲಿ ಏನೋ ಒಂದು ರೀತಿಯಾದಂತಹ ಚಿಂತೆ ಇದೆ ಎಂಬುದು ಸ್ಪಷ್ಟವಾಗಿ ನಮಗೆ ಗೋಚರಿಸುತ್ತಾ ಇದೆ. ಮತ್ತೆ ದೋಷ ಇಲ್ಲದವರು, ದುಃಖ ಇಲ್ಲದವರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ನೀನು ಯೋಚನೆ ಮಾಡಿ ನೋಡು. ಹೇಗೆ? ಬ್ರಹ್ಮದೇವರಿಗೆ ಕಷ್ಟ ಇಲ್ಲದೆ ಇತ್ತ? ಬ್ರಹ್ಮದೇವರಿಗೂ ಕಷ್ಟ ಬಂತು. 5 ತಲೆ ಇದ್ದದ್ದು 4 ತಲೆ ಆಯ್ತು. ಮಗಳಿದ್ದವಳು ಹೆಂಡತಿ ಆದಳು. ಹೌದಲ್ವ? ಕೈಲಾಸದಲ್ಲಿ ಶಂಕರ, ಅವನಿಗೂ ಅಷ್ಟೇ ಹೆಂಡತಿ ಇದ್ದಳು. ಗಂಡನ ಒಪ್ಪಿಗೆ ಇಲ್ಲದೆ ತಂದೆ ಮನೆಗೆ ಹೋದಳು. ಅಲ್ಲಿದ್ದ ಯಜ್ಞದಲ್ಲಿ ತನ್ನ ಗಂಡನಿಗೆ ಪಾಲಿಲ್ಲ ಅಂತ ಗೊತ್ತಾಯ್ತು. ಯೋಗಾಗ್ನಿಯಿಂದ ತನ್ನನ್ನು ಕಳ್ಕೊಂಡು. ಹೌದು. ಶಿವನಿಗೆ ಸತಿ ವಿಯೋಗ. ಇಂಥದ್ದು ಲೆಕ್ಕ ಹಾಕಿದ್ರೆ ಹರಿಗೂ ಕಡಿಮೆ ಏನಲ್ಲ. ಭೃಗು ಮಹರ್ಷಿ ಹೋಗಿ ಹರಿಯ ಎದೆಗೆ ಒದ್ದನಂತೆ. ಎದೆಗೆ ಒದ್ದದ್ದನ್ನು ನೋಡಿ, ಇದು ಎಂಥದ್ದು ಸ್ವಾಮಿ, ನಿಮಗೆ ಭಕ್ತರ ಎದುರಿನಲ್ಲಿ ನಿಮಗೆ ಬೆಲೆಯೇ ಇಲ್ಲ ಎಂದುಕೊಂಡು ಅವನ ಮಡದಿಯಾದಂತಹ ಲಕ್ಷ್ಮಿಯೇ ಅವನನ್ನು ತೊರೆದು ಹೋದಳಂತೆ. ಇನ್ನು ಯಾವಾಗ ಒಟ್ಟಿಗೆ ಬರ್ತಾಳೆ ಗೊತ್ತಿಲ್ಲ. ಇಂಥದ್ದು ಕಥೆಗಳು ಬೇಕಾದಷ್ಟುಂಟು. ಹಾಗಾಗಿ ದುಃಖ ಇಲ್ಲದವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ದುಃಖದ ಪ್ರಮಾಣ ಸಾಗರದಷ್ಟು, ಸುಖದ ಪ್ರಮಾಣ ಸಾಸಿವೆಯಷ್ಟು. ಆದ್ರಿಂದ ಎಲ್ಲರಿಗೂ ಉಂಟದು, ಬಿಡು, ಅದು ದೊಡ್ಡ ವಿಷಯ ಅಲ್ಲ. ನಾನು ಬಂದದ್ದನ್ನು ಅನುಭವಿಸಬೇಕಷ್ಟೇ. ಅದಕ್ಕಾಗಿ ತುಂಬಾ ಚಿಂತೆ ಮಾಡಿ ಏನು ಮಾಡುವುದು? ನಾನೊಂದು ಸ್ವಲ್ಪ ವಿಶ್ರಾಂತಿ ಪಡಿತೇನೆ, ಆಗುದಾ? ಅಪ್ಪಯ್ಯ, ಬಿಡುಬಿಡಿ ಬಿದಭುಜ ಪರಾಕ್ರಮದಿ ಮೃಡನಿಗೆಂತದ ವೀರನಾನಿರೆ ಕಡುಮನ ವ್ಯಾತಕ್ಕೆ ಹಿಡಿದು ಎನ್ನುತ್ತ ಬೀಳ್ಗೊಳ್ಳ. ನೀವು ಹೇಳುವಂತಹ ಯಾವುದೇ ನಿಮ್ಮ ಮನಸ್ಸಿನ ಕೊರತೆ ಇದ್ದರೂ ಕೂಡ ಅದನ್ನು ನಿವಾರಿಸುವಂತಹ ಶಕ್ತಿ ಸಂಪಾದನೆಯನ್ನು ನಾನು ಮಾಡಿ ಬಂದವನಿದ್ದೇನೆ. ಆ ಮೃಡನೆ ನಮಗೆ ಎದುರಾಗಿ ಬಂದರೂ ಕೂಡ ಅವನನ್ನು ನಿವಾರಿಸುವಂತಹ ಛಲ, ಎದೆಗಾರಿಕೆ ನನ್ನಲ್ಲಿದೆ. ಆದ್ದರಿಂದ ನಾನು ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಿವಾರಿಸ್ತೇನೆ ಎಂಬಂತಹ
ನಿವಾರಿಸಲು ಸಾಧ್ಯವಿಲ್ಲ ಎಂಬಂತಹ ನಿಮಗೆ ಚಿಂತೆ ಬೇಡ. ಅದಕ್ಕಾಗಿ ಬಂದವನು ನಾನಿದ್ದೇನೆ. ನೀವು ಚಿಂತೆಯನ್ನು ಮಾಡಿಸುವಂತಹ ಅಗತ್ಯ ಇಲ್ಲ. ಇದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನು ಕೂಡ ತರ್ಕಿಸಿ ಮುಂದಿನ ಕ್ರಮವನ್ನು ನಾನು ಕೈಗೊಳ್ಳಿಕ್ಕಿದ್ದೇನೆ. ನೀವು ನೆಮ್ಮದಿಯಿಂದ ನಿಶ್ಚಿಂತೆಯಿಂದ ಇರಬೇಕಪ್ಪ. ದೇವರು ಒಳ್ಳೇದು ಮಾಡ್ಲಿ ಮಗ ನಿನಗೆ. ತಂದೆಯ ಮನಸ್ಸಿನ ಕೊರಗು ಏನು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ. ಗುರುಮಠದಿಂದ ಬರುವಾಗಲೇ ಮಂತ್ರಿಗಳು ಹೇಳಿದರು, ಸಿಂಹಾಸನವನ್ನು ಏರದೆ ಶಯನಾಸಕ್ತರಾಗಿದ್ದಾರೆ ಎಂಬುದಾಗಿ. ಕಾರಣ ಏನು ಎಂಬುದಾಗಿ ಹೇಳಲಿಲ್ಲ. ಆದರೆ ಸ್ಪಷ್ಟವಾದ್ರೂ ಕೆಲವೊಂದು ವಿಚಾರವಾದರೂ ಅವರಿಗೆ ಗೊತ್ತಿರಬೇಕಲ್ಲ. ಅದಕ್ಕಾಗಿ ರಾಜನಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ರಾಜ್ಯವನ್ನು ಮುನ್ನಡೆಸಬೇಕಾದವರು ಯಾರು? ಮಂತ್ರಿಗಳಲ್ವೇ? ಆದ್ದರಿಂದ ಮಂತ್ರಿಗಳಾದಂತಹ ಸುನೀತಿ ಮಹಾಮಹಿಮಾನ್ವಿತರಿದ್ದಾರೆ, ಅವರನ್ನೇ ಕಾಣುತ್ತೇನಂತೆ. ಮಂತ್ರಿಗಳೇ, ಪರಿಗಿದು ಮಂತ್ರಿಯೇ ನೀನು ಈ ತರುಣಿಯ ಸಂಭ್ರಮವನ್ನು. ಪರಿಗೆದು ಮಂತ್ರಿಯೇ ನೀನು ಈ ತರುಣಿಯ ಸಂಭ್ರಮವನ್ನು. ಸರದಿ ಜನಾಭನ ರಾಣಿಯೋ ಬ್ರಹ್ಮನ ವರ ಮನೋಗರೆಯೋ ಉದೇಶನ ಸತಿಯೋ ಪರಿಗಿಸು ಮಂತ್ರಿಯೇ ನೀನು ಈ ತರುಣಿಯ ಸಂಭ್ರಮವನ್ನು. ಪರಿಗಿಸು ಮಹಾಮಂತ್ರಿಗಳೇ, ದೇವವ್ರತ ವಿದ್ಯಾಭ್ಯಾಸವನ್ನು ಪೂರೈಸಿ ಬರುವಂತಹ ಸಂದರ್ಭದಲ್ಲಿ ತಂದೆಯನ್ನು ನಾನು ಕೇಳಿದಾಕ್ಷಣ ನೀವು ಹೇಳಿದಂತಹ ಮಾತೆಲ್ಲವೂ ಕೂಡ ನಿಜವಾಗಿದೆ. ಏನದು? ನೀವು ನನ್ನ ಶಂತನು ಭೂಪಾಲರು ಶಯನಾಗೃಹವನ್ನು ಸೇರಿ ದುಃಖತಪ್ತರಾಗಿದ್ದಾರೆ ಎಂಬುದಾಗಿ ಹೇಳಿದ್ದೀರಿ. ಕಾರಣವೇನೆಂಬುದಾಗಿ ಹೇಳಲಿಲ್ಲ ನೀವು. ನಾವು ಏನು ಕೇಳಿದ್ರು ಅವರು ಹೇಳಲಿಲ್ಲ. ಬಹುಶಃ ನಿಮಗೆ ಕಾರಣ ನನಗಿಂತ ಹೆಚ್ಚು ತಿಳಿದಿರಬೇಕು. ಏನೆಂದು ಹೇಳುವಿರಾ? ನಾನು ಹೇಳಬೇಕೆ? ಹಿಂದೆ ಹಿಂದಿ ತೀರದಿಂದೈದಂದು ಕುಂದಿ ಕೊರಗುತ್ತಲಿರ್ಬನಿವನು ಎಂದು ಬೇಡಿದೆ ಎನ್ನಳು. ಕಾಳಿಂದಿ ತೀರದಿ ಬಂದು ಕೊರಗುತ್ತಲಿರ್ದ ನೃಪನು ಹಿಂದೆ ಬೇಟೆಗೆಂದು ಹೋದವರು ವಾಪಸ್ಸು ಇಲ್ಲಿಗೆ ಬಂದು ಈ ಶಯನಾಗಾರವನ್ನು ಸೇರಿದ ಬಳಿಕ ಅವರು ಮಾತಾಡುತ್ತಾ ಇಲ್ಲ, ಮೌನವದನರಾಗಿದ್ದಾರೆ. ನಾವು ಎಷ್ಟೆಂದು ಮಾತಾಡಿಸಿದ್ರು ಯಾವುದೇ ರೀತಿಯ ಮಾತುಗಳನ್ನು ಆಡುತ್ತಿಲ್ಲ. ನಿಜವಾಗಿ ದೇವವ್ರತ, ನಿಜವಾಗಿ ನಮ್ಮ ಮಹಾರಾಜರು ಬಹಳಷ್ಟು ಲವಲವಿಕೆಯಿಂದ ಆಳ್ವಿಕೆ ಮಾಡತಕ್ಕಂತಹ ಒಬ್ಬ ದಕ್ಷ ರಾಜರಾಗಿದ್ದರು. ಆದ್ರೆ ಯಮುನಾ ತೀರಕ್ಕೆ ಹೋಗಿ ಬಂದ ಮೇಲೆ ಯಾವುದೇ ರೀತಿಯ ಮಾತುಕತೆಗಳಿಲ್ಲದೆ ಅವರು ಸುಮ್ಮನಿರುವುದನ್ನು ನೋಡಿ ಏನಾಯಿತು ಅಂತ ನಮಗೂ ಹೇಳಲಿಕ್ಕಾಗುವುದಿಲ್ಲ. ಈಗ ನೀವು ಜೊತೆಯಾಗಿಯೇ ಹೋದವರೇ? ನಾವು ಜೊತೆಯಾಗಿಯೇ ಹೋದವರು ಯಮುನಾ ತೀರಕ್ಕಾಗಿ. ಹೌದು. ಅಲ್ಲಿ ಯಾರನ್ನು ಕಂಡ್ರಿ? ಅಲ್ಲಿ ಒಬ್ಬಳು ಕನ್ಯೆಯನ್ನು ತಕ್ಕೊಂಡಿದ್ದಾರೆ. ಹೌದೇ? ಹರಿನ ನೇತ್ರೆಯ ಕಂಡಿರಬಹುದಲ್ಲಿ ತ್ವರಿತದು ಹರಿನ ನೇತ್ರೆಯ ಕಂಡಿರಬಹುದಲ್ಲಿ ತ್ವರಿತದು ನಾವು ಭಯರಲ್ಲಿಗೆ ತೆರಳಿ ಕಾಂಬುವುದು.
ತ್ವರಿತದಲ್ಲಿ ನಾವು ಬಯಲು ತೆರಳಿ ಕಾಂಬುವುದು ಜಿದವು. ಹರಿಣ ನೇತ್ರೆಯ ಕಂಡಿರಬಹುದಲ್ಲಿ ತ್ವರಿತದಿ ನಾವು ಉಭಯರು ಅಲ್ಲಿ ಒಬ್ಬಳು ಬೆಸ್ತರ ಕನ್ಯೆ ಅಂತ ನಾವು ನೋಡಿ ತಿಳಿಯಬಲ್ಲ, ಯಾಕಂದ್ರೆ ಅಲ್ಲಿ ಬೇರೆ ಯಾವ ಕುಲದವರು ಇಲ್ಲ. ಓಹೋ, ಅಲ್ಲಿ ದೋಣಿಯ ಮೂಲಕವಾಗಿ ನದಿಯನ್ನು ದಾಟಿಸುವಂತಹ ಅಂಬಿಗರ ಕೇರಿಯದು. ಆದ್ದರಿಂದ ಬೇರೆ ಯಾವ ಪಂಗಡದವರು ಅಲ್ಲಿ ಇರ್ಲಿಕ್ಕಿಲ್ಲ ಅಂತ ನಮ್ಮ ಅಭಿಪ್ರಾಯ. ಅದೇ ರೀತಿ ಇವರೆಲ್ಲ ಕಚ್ಚೆ ಎಲ್ಲ ಕಟ್ಟಿ ದೋಣಿಯನ್ನು ನಡೆಸುತ್ತಿದ್ದಂತಹ ಒಂದು ಚಿತ್ರಣವನ್ನು ನಾವು ನೋಡಿದ್ದೇವೆ. ಇವಳೊಬ್ಬಳೇ ಮಾತ್ರ ಅಲ್ಲ, ಇನ್ನು ಅನೇಕರು ಅಲ್ಲಿದ್ದು. ಆದರೆ ನಮ್ಮ ಮಹಾರಾಜರಾದವರು ಇವಳನ್ನೇ ದಿಟ್ಟಿಸಿ ನೋಡಿ ಅವಳ ಮೇಲೆ ಸ್ವಲ್ಪ ಮನಸ್ಸಾಯಿತೋ ಏನೋ, ನಮಗದು ಗೊತ್ತಿಲ್ಲ. ನೀವೆಲ್ಲಿದ್ರಿ ಸ್ವಾಮಿ? ನಾವು ದಡದಲ್ಲೇ ಇದ್ದೆವು. ಇವರೇ ಹೋಗಿ ನಾನು ಅವಳ ಹತ್ರ ಸ್ವಲ್ಪ ಮಾತಾಡಿ ಬರ್ತೇನೆ ಅಂತ ಹೇಳಿದ್ದು ಹೌದು. ಆದ್ರೆ ಈ ಗಂಡಸು ಹೆಂಗಸು ನಿಮಗೆ ಏನಾದ್ರೂ ಮಾತನಾಡಿದ್ದು ಕೇಳಿಸಿಕೊಂಡ್ರ? ಇಲ್ಲ ಇಲ್ಲ ಇಲ್ಲ, ಅವರೊಳಗೆ ಏನು ಮಾತುಕತೆ ಆಯ್ತು. ಯಾಕಂದ್ರೆ ಸ್ವಲ್ಪ ದೂರಕ್ಕೆ ನಾವು ಬಿಟ್ಟಿದ್ದೇವೆ. ಯಾಕೆ, ಒಂದು ಗಂಡು ಹೆಣ್ಣು, ಅದಲ್ಲದೆ ಇವರು ಮಹಾರಾಜರು ಮಾತಾಡುವಾಗ ನಾವಲ್ಲಿ ಹೋಗಿ ಮಾತಾಡುವಷ್ಟು ಸಮಂಜಸ ಸ್ವಲ್ಪ ನಮ್ಮ ಸಂಸ್ಕೃತಿಯನ್ನು ಬಲ್ಲವರಿದ್ದೇವೆ ನೋಡಿ ಹಸ್ತಿನಾವತಿಯವರು. ಆದ್ದರಿಂದ ನಾವಲ್ಲಿ ಏನನ್ನೂ ಕೇಳಿಸಿಕೊಳ್ಳಿಲ್ಲ, ಅವರೇ ಮಾತಾಡಿಕೊಂಡದ್ದು. ಆದ್ರೆ ಅಲ್ಲಿ ಕರ್ಕೊಂಡು ಹೋಗುವಾಗ ನೋಡಿ ಯುವಕ ಮಂತ್ರಿಗಳನ್ನು ಅವರು ಕರ್ಕೊಂಡು ಹೋಗ್ಲಿಲ್ಲ, ಮತ್ತೆ ನನ್ನಂತ ಒಬ್ಬ ವೃದ್ಧನನ್ನೇ ಕರ್ಕೊಂಡು ಹೋದ್ರು. ಆಗ್ಲಿ. ಆದ್ದರಿಂದ ಈ ವೃದ್ಧರಿಗೆ ಅದೆಲ್ಲ ಗೊತ್ತಾಗುದಿಲ್ಲ, ಅಂದ್ರೆ ಕಿವಿ ಕೊಡುವುದೂ ಇಲ್ಲ, ನಾವು ಕಿವಿ ಕೊಟ್ಟರದನ್ನು ಹೇಳುವುದೂ ಇಲ್ಲ. ಆದ್ದರಿಂದ ಅವರವರಿಗೆ ಏನು ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಿ ವಾಪಸ್ ಬಂದ ಹೀಗೆ ಅವರ ಮಂತ್ರಿಗಳೇ, ನನ್ನ ಸಂದೇಹಕ್ಕೆ ಉತ್ತರ ಸಿಕ್ಕಿತು. ಇದಕ್ಕೆ ಹೇಳುವುದು, ಮಂತ್ರಿಗಳಲ್ಲಿ ಕೇಳಿದ್ರೆ ಏನಾದ್ರೂ ಉತ್ತರ ಸಿಕ್ಕಿತು ಎಂಬುದಾಗಿ. ನಿಮ್ಮ ಉತ್ತರದಿಂದ ನನಗೆ ಸ್ಪಷ್ಟವಾಯಿತು, ಈ ಸಮಸ್ಯೆಯ ಮೂಲ ಇರುವುದು ಆ ಗಂಗಾ ನದಿಯ ತೀರದಲ್ಲಿ ಅಲ್ವೇ? ಈಗ ನಿಮಗೆ ಗಂಗಾ ನದಿಯ ತೀರಕ್ಕೆ ದಾರಿಯಲ್ಲಿ ಎಂಬುದು ಸ್ಪಷ್ಟವಾಗಿ ಗೊತ್ತಿದೆ. ಹಾಗಿದ್ರೆ ಹೇಗೆ ಹೋಗುವನ ಆ ಕಡೆಗೆ? ತೊರೆಯಳು ಬರುತ್ತಿನ ಲಂಬಿಗ ಹರಿ ತಂದು ವಂದಿಸುತ್ತ ಉಚಿತಾಸನವೀಯುತ ಬರವೇನ್ ಕಾರಣ ಬೆಸಸಿರಿ ಹರುಷದಿ ನಿವಾರಿಂತಿನಿ ನದಿಸುತನಿಂದನು. ಬಂದಂತಹ ಪ್ರದೇಶ ಇದು ಗಂಗಾ ತೀರ ಎಂಬುದು ಮಂತ್ರಿಯ ಮಾತಿನಿಂದ ಸ್ಪಷ್ಟವಾಯಿತು. ದೂರದಲ್ಲಿ ಕಂಡಂತಹ ಓರ್ವಾಕೆ ಸ್ತ್ರೀ ಬಹಳಷ್ಟು ಲವಲವಿಕೆಯಿಂದ ಉತ್ಸಾಹದಿಂದ ದೋಣಿಯನ್ನು ನಡೆಸ್ತಾ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ದೋಣಿಯನ್ನು ನಾವೇನು ನಡೆಸ್ತಾ ಇದ್ದವಳು. ದೂರದಿಂದ ನಾವು ಕಂಡವರಿದ್ದೇವೆ. ಕಂಡಂತಹ ಆ ತರುಣಿಯನ್ನು ನೋಡಿದಾಗ ಬಹಳಷ್ಟು ಸೌಂದರ್ಯವತಿ ಇದ್ದಾಳೆ. ಸೌಂದರ್ಯವತಿ ಮಾತ್ರವಲ್ಲ, ಏನೋ ಒಂದು ರೀತಿಯಾದಂತಹ ವಿಶೇಷವಾದಂತಹ ಅನುಗ್ರಹ ವಿಶೇಷ ಅವಳ ಮುಖದಲ್ಲಿ ಗೋಚರಿಸ್ತಾ ಇದೆ. ಹೆಚ್ಚಿನ ತೇಜಸ್ಸು ಅವಳ ಮುಖದಲ್ಲಿದೆ. ಯಾರು ಎಂಬುದಾಗಿ ನಾನು ಪ್ರಶ್ನೆಯನ್ನು ಮಾಡಿದರೆ ವಿಶೇಷವಾದಂತಹ ಒಂದು ಕಥೆಯನ್ನೇ ಹೇಳಿದ್ರು. ಸಾಮಾನ್ಯವಾದಂತಹ ಸ್ತ್ರೀ ಅವಳಲ್ಲ ಎಂಬುದಾಗಿ ಅರ್ಥವಾಯಿತು. ಅಪ್ಸರ ಸ್ತ್ರೀಯ ದೇವಸಂಭೂತೆ ಆಕೆ ಇದ್ದಾಳೆ. ಮತ್ಸ್ಯದ ಗರ್ಭದಲ್ಲಿ ಜನ್ಮವನ್ನು ತಾಳಿ ಅನಂತರ ಬೆಸ್ತರ ಅಧಿಪನಾದಂತಹ ಕಂದರನಿಗೆ ಸಿಕ್ಕಿದವಳಂತೆ. ಅಲ್ಲಿ ಪೋಷಿಸಲ್ಪಟ್ಟು ಈಗ ಪ್ರೌಢಾವಸ್ಥೆಯನ್ನು ತಲುಪಿ ಈ ರೀತಿಯಲ್ಲಿ ನನಗೆ ನಾನು ಇಲ್ಲಿ ಇದ್ದಾಳೆ ಎಂಬಂತಹ ವರ್ತಮಾನ ಅವಳ ಬಾಯಿಂದಲೇ ನನಗೆ ಗೊತ್ತಾಯಿತು. ನಾನು ಆಲೋಚನೆ ಮಾಡುವುದು, ಈ ಬೆಸ್ತರ ಕನ್ಯೆ ಹೇಗೆ ಶಂತನು ನನ್ನ ಭೂಪಾಲರಿಗೆ ಇದು ಜೊತೆಯಾಯಿತು ಎಂಬುದಾಗಿ. ಇದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಥೆಯೇ ಇದೆ ಅಂತ ಮತ್ತೆ ನನಗೆ ಗೊತ್ತಾಯಿತು. ಆದ್ದರಿಂದ ಇದನ್ನು ಮುಂದುವರಿಸುವುದು ಹೇಗೆ? ಅವಳು ಹೇಳಿದ್ಲು, ಅಪ್ಪನಲ್ಲಿ ಏನೋ ಒಂದು ಮಾತನಾಡಿ ಶಂತನು ಭೂಪಾಲ ಊರಿಗೆ ತೆರಳಿದ್ದಾರೆ, ಏನು ಎಂತ ಎಂಬುದಾಗಿ ನಮಗೆ ಅರ್ಥವಾಗಲಿಲ್ಲ ಎಂಬುದಾಗಿ. ಆದ್ದರಿಂದ ಶಂತನು ಭೂಪಾಲ ಮೆಚ್ಚಿದ್ರೆ ಅವಳ ಮಗಳನ್ನು ಕೊಡಬಹುದು ಎಂಬುದಾಗಿ ನನಗೆ ಅವಳ ಮಾತಿನಿಂದ ಅರ್ಥ ಆಯಿತು. ಆದ್ದರಿಂದ ಈ ಗಂಗಾ ತೀರದಲ್ಲಿ ನಿಲ್ಲುವುದಲ್ಲ,
ಆಕೆಯನ್ನೇ ಹೇಳಿದ್ದೇನೆ ಅಪ್ಪನಡೆಗೆ ಕರ್ಕೊಂಡು ಹೋಗು ಎಂಬುದಾಗಿ. ಆದ್ದರಿಂದ ಕಂದರನ ಆಸ್ಥಾನಕ್ಕೆ ತೆರಳುತ್ತೇನೆ. ಬೆಸ್ತಾಧಿಪತಿ ಕೇಳು ನೀನು, ಓ ಓ ಓ ವರ ಹಸ್ತಿನಪತಿ ಶಂತ ನೃಪನು ಪೆತ್ತ ಬಾಲಕನೆನ್ನಗಾಗಿಯನೆಂಬರು ಮತ್ತೆ ಎಮ್ಮಯ ಸಚಿವನೀತನು ವಿಸ್ತರಿಪೆ ನಾವು ಬಂದ ಕಾರ್ಯವನು. ಬೆಸ್ತಾಧಿಪತಿ ಕೇಳು ನೀನು, ವರ ಹಸ್ತಿನಪತಿ ಶಂತ ನೃಪನು ಅಯ್ಯ, ಮಹಾತ್ಮನೇ, ಅತಿಥಿಯಾಗಿ ಮನೆಗೆ ಬಂದವ. ಅತಿಥಿಯನ್ನು ಸತ್ಕರಿಸುವಂತಹ ಜಾಯಮಾನ ಹೇಗೆ ಎಂಬುದನ್ನು ಅರ್ಥವಿಸಿಕೊಂಡವರು ನಾವು. ಉಚ್ಚವಾದಂತಹ ಆಸನ ನಮ್ಮಲ್ಲಿಲ್ಲ, ಆದರೂ ಕೂಡ ಇದ್ದಂತಹ ಆಸನವನ್ನು ನಿನಗಿತ್ತು ನಮಸ್ಕಾರವನ್ನು ಮಾಡಿದ್ದೇನೆ, ನಿನಗೆ ಸ್ವೀಕರಿಸಿದ್ದೇನೆ. ಯಾಕೆ ಗೊತ್ತೇ? ನಿನ್ನ ನಿಂತಹ ನಿಲುವು, ದೇಹ ದಾರ್ಢ್ಯತೆ, ದಿಟ್ಟವಾದಂತಹ ನೇರ ನೋಟ ಇವುಗಳನ್ನು ನೋಡಿದಾಗ ನೀನೊಬ್ಬ ಕ್ಷತ್ರಿಯ ವೀರ ಎಂಬುದನ್ನು ಅರ್ಥವಿಸಿಕೊಂಡೆ. ಆದ್ದರಿಂದಲೇ ನಿನಗೆ ಉಚ್ಚವಾದಂತಹ ನಮ್ಮಲ್ಲಿರುವಲ್ಲಿ ಉಚ್ಚವಾದಂತಹ ಆಸನವನ್ನು ನಿನಗಿತ್ತು. ಅತಿಥಿ ಸತ್ಕಾರವನ್ನು ಮಾಡಿದ್ದೇನೆ. ನಮ್ಮ ಅತಿಥಿ ಸತ್ಕಾರದಲ್ಲಿ ಯಾವುದಾದ್ರೂ ಕೊರತೆಗಳಿದ್ದರೆ ಅದನ್ನು ಮನ್ನಿಸಬೇಕು ಅಂತ ನಿನ್ನಲ್ಲಿ ಕೇಳ್ತಾ ಇದ್ದೇನೆ. ನೀವು ಎಷ್ಟನ್ನು ಕೊಡ್ತೀರಿ ಎಂಬುದು ಮುಖ್ಯ ಆಗುದಿಲ್ಲ, ಮತ್ತೆ ಕೊಡುವಂತಹ ವಸ್ತು ಎಷ್ಟು ನೀವು ತುಂಬ ಮನಸ್ಸಿನಿಂದ ಕೊಡ್ತೀರಿ ಎಂಬುದಾಗಿ ವಿಷಯವಾಗ್ತದೆ. ತಿಳಿದವರು ಹೇಳುವಂತಹ ಮಾತು ಅದು ಸಹಜ. ಆದ್ರೆ ಇದಕ್ಕಿಂತ ಮೊದಲು ನಿನ್ನ ಹಾಗೇ ಇರುವವರೊಬ್ಬರು ಆ ರೂಪವನ್ನು ಕಂಡಾಗ ಅವರ ಪ್ರತಿರೂಪವೋ ಏನೋ ಎಂಬ ಹಾಗೆ ನನಗೆ ಅರ್ಥವಾಗುತ್ತಾ ಇದೆ. ಆದ್ದರಿಂದ ಯಾರು ನೀನು, ಯಾಕಾಗಿ ಬಂದೆ, ಎಲ್ಲಿಂದ ಬಂದೆ, ಏನಾಗಬೇಕಿತ್ತು ನನ್ನಿಂದ? ಅಯ್ಯ, ಸ್ವಲ್ಪ ಸಮಯದ ಹಿಂದೆ ಶಂತನು ಭೂಪಾಲ ಎಂಬಂತಹ ಹೆಸರಿನಿರುವ ಚಕ್ರವರ್ತಿ ಇಲ್ಲಿಗೆ ಬಂದಿದ್ದ ಎಂಬುದನ್ನು ನಾನು ಕೇಳಲ್ಪಟ್ಟೆ. ಹೌದೌದು, ಹೇಳಿದ್ದಾರೆ ಸಂತನು ನಾನು ಎಂಬುದಾಗಿ. ಶಂತನು ಭೂಪಾಲನ ಮಗನಾದಂತಹ ದೇವವ್ರತನು ನಾನಿದ್ದೇನೆ, ಗಾಂಗೇಯ ಎಂಬುದಾಗಿ ಹೇಳ್ತಾರೆ. ಅವರೇ ಹೇಳಿದ್ದಾರೆ, ನನಗೊಬ್ಬ ಮಗನಿದ್ದಾನೆ, ಓಹೋ, ಬಹಳಷ್ಟು ತೇಜಸ್ಸನ್ನು ಹೊಂದಿದವ, ದೀರ್ಘವಾದಂತಹ ಶರೀರದಲ್ಲಿ ಅಥುಲವಾದಂತಹ ಬಲಾಢ್ಯವನ್ನು ತುಂಬಿಕೊಂಡು ದಿಟ್ಟ ಹೆಜ್ಜೆಯನ್ನಿಡುತ್ತಾ ಬರ್ತಾ ಇದ್ದಾನೆ. ಅಷ್ಟೂ ಕೂಡ ಯೌವನನಾಗಿದ್ದಾನೆ, ನೋಡುವುದಕ್ಕೂ ಚಂದವಾಗಿದ್ದಾನೆ ಎಂಬುದನ್ನು ಹೇಳಿದ್ದಾರೆ. ಆದ್ದರಿಂದಲೇ ನೀನು ಬರುವಾಗ ಅವನೇ ಆಗಿರಬಹುದು ಎಂಬುದಾಗಿ ಆಲೋಚಿಸಿಕೊಂಡೆ. ನನ್ನ ಆಲೋಚನೆ ಸರಿಯಾಯ್ತಲ್ವೇ? ಹೇಗೆ? ನಾನು ಮೊನ್ನೆ ಬಂದವನು ನಾನಲ್ಲ, ಬಂದವನು ನನ್ನ ಪಿತನಿದ್ದಾನೆ. ಅವನು ಯಾವ ಉದ್ದೇಶದಿಂದ ಬಂದನೋ ಅದೇ ಉದ್ದೇಶದಿಂದ ನಾನು ಬಂದವನಿದ್ದೇನೆ. ಪಿತನ ಉದ್ದೇಶವೇ ಮಗನಲ್ಲಿಯೂ ಬಂತೆ. ಪಿತನ ಉದ್ದೇಶ ಎಂಬುದಾದ್ರೆ ಪಿತನು ಯಾವ ಉದ್ದೇಶದಿಂದ ಬಂದದ್ದು? ನಿನ್ನ ಮಗಳಾದಂತಹ ಸತ್ಯವತಿಯನ್ನು ನನಗೆ ಇಯ್ಯಬೇಕು ಎಂಬಂತಹ ಉದ್ದೇಶ. ಅದೇ ಉದ್ದೇಶ ಇನ್ನ ಮಗನೂ ಬಂದ್ರೆ ಏನು ಮಾಡುದಪ್ಪ ನಾನು? ಉದ್ದೇಶ ಅದುವೇ, ಆದ್ರೆ ನನಗೆ ಕೊಡಬೇಕು ಎಂಬುದಾಗಿ ಅಲ್ಲ, ಮತ್ತೆ ನನ್ನ ಅಪ್ಪನಿಗೆ ಕೊಡಬೇಕು ಎಂಬುದಾಗಿ. ನಿನ್ನ ಮಗಳನ್ನು ನನ್ನ ಅಪ್ಪನಿಗೆ ಕೊಡಬೇಕು ಎಂಬುದಾಗಿ ಅದನ್ನು ಈಡೇರಿಸುವುದಕ್ಕೆ ನಾನು ಬಂದವನಿದ್ದೇನೆ. ಅಪ್ಪನಲ್ಲಿ ಒಂದು ಮಾತು ಹೇಳಿದ್ದೇನೆ, ಏನು ಗೊತ್ತಾ? ಏನು? ಕರುಣಿಸಿ ಕೇಳೆನ್ನ ಸುದಿಗೆ ಗುರುಧರೆಯ ದೀಪನು ಪತಿಯಾಗಿ ಸರಿಯಗುದೀಕೆಯು ತುಂಬೆ ನನದಕ್ಕಾಗಿ ಸರಿಯಗುದೀಕೆಯ ತಂದೆ ನಾನದಕ್ಕಾಗಿ ವರ ಮುಂದನ ಪರಿಯನ ಯೋಚಿಸಿ ಕರುಣಿಸಿಕೆ
ನಿನ್ನ ಸುತಿಗಿ ಕುರುಧರೆಯ ದೀಪನು ಪತಿಯಾಗೆ ಕರುಣಿಸಿ ಹಸ್ತಿನಾವತಿಯ ಚಕ್ರವರ್ತಿ ಆಗಿರಬಹುದು ಸಂತನು ಭೂಪತಿ, ಆದ್ರೆ ಪ್ರಾಯ ಪ್ರಬುದ್ಧನೇನು ಅಲ್ಲ. ಏಕೆ? ಪ್ರಾಯ ಮೀರಿ ಹೋಗಿದೆ. ಹ. ಆದ್ರೂ ಕೂಡ ಒಬ್ಬಾಕೆ ಸುಂದರವಾದಂತಹ ಸ್ತ್ರೀಯನ್ನು ಕಂಡಾಗ ಅವನ ಲವಲವಿಕೆಯನ್ನು ಕಂಡು ನಾನು ಪ್ರಶ್ನೆ ಕೇಳಬೇಕಾಯ್ತು ಅವನಲ್ಲಿ. ಹೇಗೆ? ಯಾಕೆ ಗೊತ್ತಾ? ನನಗೊಬ್ಬ ಮಗನಿದ್ದಾನೆ ಅಂತ ಹೇಳಿದ. ಆದ್ರೆ ನಾನು ಮಗನನ್ನು ಕೊಡುವುದಕ್ಕೆ ಹಿಂಜರಿಕೆ ಇಲ್ಲ ನನಗೆ. ಮತ್ತೆ ಚಕ್ರವರ್ತಿಯ ಕೈಯನ್ನು ಹಿಡಿಯುವಂತಹ ಭಾಗ್ಯ ನನ್ನ ಸುತೆಗೆ ಇದ್ರೆ ಅದು ನನಗೂ ಸಂತೋಷವೇ. ಬೇರೆ ಯಾರಿಗೆ ಸಿಕ್ಕಿತು ಈ ಭಾಗ್ಯ? ಹೌದೌದು. ಅದು ಕೂಡ ಬೆಸ್ತರ ಹೆಣ್ಣಾಗಿ ಹುಟ್ಟಿ ಒಂದು ಚಕ್ರವರ್ತಿಯ ಕೈಯನ್ನು ಹಿಡಿದು ಅಂತ ಹೇಳಿದ್ರೆ ಅದು ಬಹಳಷ್ಟು ವಿಶೇಷವಾದಂತಹ ಅವಕಾಶ ನನಗೆ ದೊರಕಿತು ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಆದ್ರೂ ಕೂಡ ಹೆಣ್ಣನ್ನು ಕೊಡುವುದಕ್ಕೆ ನನ್ನಿಂದ ಏನು ಆಕ್ಷೇಪ ಇಲ್ಲ. ಆದ್ರೂ ಏನೋ ಮಾತಾಯ್ತಂತೆಲ್ಲ. ಆದ್ರೆ ಆ ಹೆಣ್ಣು ಮುಂದೆ ಮಗುವನ್ನು ಪಡೆದರೆ ಅಥವಾ ಮಕ್ಕಳನ್ನು ಪಡೆದರೆ ಆ ಮಕ್ಕಳಿಗೆ ನಮ್ಮ ಈ ಹಸ್ತಿನಾವತಿಯ ಪಟ್ಟ ಸಿಕ್ಬೇಕು. ಆ ಪಟ್ಟ ಸಿಕ್ಕುವಲ್ಲಿ ಈಗ ಒಬ್ಬ ಮಗನಿದ್ದಾನೆ ಅಂತ ಆದ್ರೆ ಅವರಿಗೆ ಪಟ್ಟ ಸಿಗ್ತದೆಯೋ? ಸಿಕ್ಕುವುದಿಲ್ಲ. ಅದಕ್ಕಾಗಿ ನಾನು ಹೇಳಿದ್ದೇನೆ, ನನ್ನ ಮಗಳ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳಿಗೆ ಹಸ್ತಿನಾವತಿಯ ಪಟ್ಟವನ್ನು ಕೊಡುವುದಿದ್ರೆ ಮಗಳನ್ನು ದಾರೆ ಎರೆದು ಕೊಡುತ್ತೇನೆ ಅಂತ ಹೇಳಿದ್ದೇನೆ. ದಾಸರಾಜನೇ, ಅಯ್ಯ, ನಮ್ಮದ್ದು ಭರತ ವಂಶ. ಹೌದಪ್ಪ. ನಮ್ಮ ಭರತ ವಂಶದಲ್ಲಿ ಅನೇಕ ರಾಜಾದಿರಾಜರೆಲ್ಲರೂ ಕೂಡ ಬಾಳಿ ಬೆಳಗಿ ನಮ್ಮ ಕೀರ್ತಿ ಪತಾಕಿಯನ್ನು ಬಾನೆತ್ತರಕ್ಕೆ ಹಾರಿಸಿದವರಿದ್ದಾರೆ. ಹೌದೌದು. ನಮ್ಮಲ್ಲಿರುವಂತಹ ಮಹಾತ್ಮರೆಂತವರು ತನ್ನ ತಂದೆಗಾಗಿ ತ್ಯಾಗವನ್ನು ಮಾಡಿದವರು ಅನೇಕರಿದ್ದಾರೆ. ಅಂತವರ ಆದರ್ಶವನ್ನು ನಾವು ಪಾಲಿಸಿಕೊಂಡು ನಾವು ಜೀವನವನ್ನು ನಡೆಸ್ತಾ ಇರುವವರು. ಪೂರ್ವ ಮಹಾರಾಜ ಎಂಬಂತಹ ರಾಜನ ಹೆಸರನ್ನು ಕೇಳಿದ್ಯಾ? ಕೇಳಿಯೋ ಕೇಳಿದ ನೆನಪಿದೆ. ಈ ಪೂರ್ವ ಮಹಾರಾಜ ತನ್ನ ತಂದೆಗಾಗಿ ಏನು ತ್ಯಾಗ ಮಾಡಿದ ಗೊತ್ತೇ? ಏನು ತ್ಯಾಗ ಮಾಡಿದ? ತನ್ನ ತಂದೆಯಲ್ಲಿರುವಂತಹ ಮುಪ್ಪನ್ನು ತಾನು ಸ್ವೀಕರಿಸಿ 1000 ವರ್ಷಗಳ ಕಾಲ ತನ್ನ ಯೌವನವನ್ನು ತಂದೆಗಾಗಿ ತ್ಯಾಗ ಮಾಡಿದವನಿದ್ದಾನೆ, ಯಯಾತಿಗೆ. ಅಂತಹ ಆದರ್ಶ ಮಹಿಮಾನ್ವಿತರು ನಮ್ಮ ವಂಶದಲ್ಲಿರುವವರು. ಆದ್ದರಿಂದ ನಿನಗೆ ಚಿಂತೆ ಎಂಬುದಾಗಿ ಬೇಡ. ನಿನ್ನ ಮಗಳಿಗೆ ನಾಳೆ ಏನಾದೀತು, ನಾನು ಅಲ್ಲಿ ಯುವರಾಜನಾಗಿರುವಾಗ, ರಾಜಕುಮಾರನಾಗಿರುವಾಗ ನಿನ್ನ ಮಗಳ ಸ್ಥಿತಿ ಏನಾಗಬೇಕು ಎಂಬಂತಹ ಚಿಂತೆ ನಿನಗೆ ಬೇಡ. ನಾವಿದ್ದೇವೆ. ಕೊಟ್ಟ ಮಾತಿಗೆ ನಾವು ಎಂದಿಗೂ ತಪ್ಪುವವರಲ್ಲ. ಅಂತಹ ಒಂದು ಮಹಿಮಾನ್ವಿತ ಚಕ್ರವರ್ತಿ ಮನೆತನಕ್ಕೆ ನಿನ್ನ ಮಗಳನ್ನು ಕೊಡುವುದಕ್ಕೆ ಯಾವುದೇ ನಿನಗೆ ಹಿಂಜರಿಕೆ ಬೇಡ, ಕೊಟ್ಟು ಬಿಡು. ಅಯ್ಯ ವೀರಗ್ರೇಸರ, ದುಷ್ಯಂತನೆಂಬವ ನಿಮ್ಮ ವಂಶದವನೇ ಅಲ್ವೇ? ನಮ್ಮ ವಂಶದಲ್ಲಿ ದುಷ್ಯಂತ ಮಹಾರಾಜನ ಸಾಧನೆಯನ್ನು ನಾವು ಕೇಳಿದವರೇ. ಶಕುಂತಲೆಗೆ ಮೈ ನವಿರೇಳುವಂತಹ ಸಾಧನೆಯನ್ನು ಮಾಡಿದವರು. ಶಕುಂತಲೆಗೆ ಅವ ಏನು ಮಾಡಿದ್ದಾನೆ ಗೊತ್ತಾ? ಏನು ಮಾಡಿದ್ದಾನೆ? ಭಾಷೆ ಕೊಟ್ಟಿದ್ದಾನೆ, ಮುದ್ರೆ ಉಂಗುರವನ್ನು ಕೊಟ್ಟಿದ್ದಾನೆ. ಹೌದು. ಕೊನೆಗೆ ನನಗೆ ಮಾತು ಕೊಟ್ಟಿದ್ದೀ ನೀನು ಅಂತ ಹೇಳುವಾಗ ಶಕುಂತಲೆಯನ್ನು ತ್ಯಜಿಸಿದ್ದಾನೆ. ಅಂತವರು ಇದ್ದಾರೆ ನಿಮ್ಮ ಕುಟುಂಬ. ಬಹುಶಃ ದುಷ್ಯಂತನ ಕತೆ ನಿನಗೆ ಸ್ಪಷ್ಟವಾಗಿ ಯಾರು ಹೇಳಲಿಲ್ಲ ಅಂತ ಹೇಳಿ ಕಾಣಬೇಕು, ಅಥವಾ ಪೂರ್ತಿಗೊಳಿಸಲಿಲ್ಲ ಅಂತ ಹೇಳಿ ಕಾಣುತ್ತದೆ. ಯಾಕಪ್ಪ ಅದು? ದುಷ್ಯಂತನು ಶಕುಂತಳೆಗೆ ಮಾತು ಕೊಟ್ಟದ್ದು ಹೌದು, ಉಂಗುರವನ್ನು ಕೊಟ್ಟದ್ದು ಹೌದು, ಮುಂದೊಂದು ದಿನ ನಾನು ನಿನ್ನನ್ನು ಕರೆಸಿಕೊಳ್ತೇನೆ ಎಂಬುದು ಹೇಳಿದ್ದು ಹೌದು. ಅದೆಲ್ಲ ಕತೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಮತ್ತೆ ಅವನಿಗೆ ಮರ್ತೋಯ್ತು. ಅದರ ಮುಂದಿನ ಭಾಗ ಇದೆ. ಶಕುಂತಳೆಯು ದುಷ್ಯಂತನಲ್ಲಿಗೆ ಹೋದಾಗ ನೀನು ಯಾರು ಎಂಬುದಾಗಿ ಪರಿಚಯ ಇಲ್ಲ ಎಂಬುದಾಗಿ ಅವಳನ್ನು ತಿರಸ್ಕರಿಸಿದ್ದು ಹೌದು ತಾನೆ? ಹೌದೌದು. ಕತೆ ಮುಂದುವರಿದಿದೆ. ಅಲ್ಲಿ ಅನೇಕ ವರ್ಷಗಳ ನಂತರ ನಿಮಿತ್ತ ಮಾತ್ರದಿಂದ ಮತ್ತೆ ಶಕುಂತಳೆಯ ಪುತ್ರ ಭರತನನ್ನು ದುಷ್ಯಂತನೇ ಸ್ವೀಕರಿಸಿ ಅವನನ್ನು ಪಟ್ಟದಲ್ಲಿ ಕುಳ್ಳಿರಿಸಿದ್ದಾನೆ. ಆದ್ದರಿಂದ ಅದೊಂದು ಕಾರಣ ಮಾತ್ರ ತ್ಯಜಿಸುವುದಕ್ಕೆ. ಅದು ಕತೆ ಬಹಳಷ್ಟು ದೊಡ್ಡದಿದೆ. ಆದ್ದರಿಂದ ಇದಕ್ಕೆಲ್ಲ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ನಿನ್ನ ಮಗಳನ್ನು ಕೊಟ್ಟು ಬಿಡು. ಅಲ್ಲ, ಆ ಕಥೆಯನ್ನು ನಾವು ಕೇಳಿದ್ದೇವಲ್ಲ, ಆ ಕಥೆಯನ್ನು ಕೇಳಿದ ನಂತರ ನನ್ನ ಮಗಳಿಗೆ ಹಾಗಾಗಬಾರದು. ಹಾಗಾದ್ರೆ ನಿನಗೆ ಒಂದೇ ಉದ್ದೇಶ. ಸಾಮಾನ್ಯದಿಂದ ನಾನು ಹೇಳಿದ್ರೆ ನಿನಗೆ ಸಾಕಾಗುವುದಿಲ್ಲ ಅಲ್ವೇ? ನಮಗೆ ಹಾಗೆ ಸಾಕಾಗುವುದಿಲ್ಲ, ನಮಗೆ ಸರಿಯಾದಂತಹ ಮಾತಾಗಬೇಕು. ಹಾಗಾದ್ರೆ ಕೇಳೀಗ. ಬರದ ಕುಲದರಸುಗಳು ಧರ್ಮವ ತೊರೆದು ಹೋಗುವವರಲ್ಲ ಬೆಂದಿಗೂ, ಸುರರು ಮುನಿಗಳು ಸಿದ್ಧ ಸಾಧ್ಯರು ಕೇಳಲಿ ಕಡದಿಯೇ ಶಪಥ
ಲಾಲಿಪನಲ್ಲ, ತಪ್ಪಲು ಶಂತನು ಸುತ ನಾನಲ್ಲ. ದಾಸರಾಜನೇ, ಅಯ್ಯ ನಾನು ಹೇಳುವಂತಹ ಮಾತುಗಳಲ್ಲಿ ನಿನಗೆ ಸಾಮಾನ್ಯ ಮಾತುಗಳಲ್ಲಿ ವಿಶ್ವಾಸ ಇಲ್ಲ ಎಂಬುದಾಗಿರಬಹುದು. ಹೌದು. ಆದರೆ ನಾನು ಸ್ಪಷ್ಟವಾದಂತಹ ಮಾತುಗಳನ್ನಾಡ್ತೇನೆ, ಶಪಥವಾದಂತಹ ಮಾತುವನ್ನಾಡ್ತೇನೆ, ಕರತಟ್ಟಿ ಭಾಷೆಯನ್ನಾದರೂ ಕೊಟ್ಟೇನು. ನಾನು ಹೇಳುವಂತಹ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊ. ಎಲ್ಲರೂ ಇಲ್ಲಿದ್ದವರು ಕೇಳಬೇಕು, ದೇವಾನು ದೇವತೆಗಳು ಕೇಳಬೇಕು. ಇನ್ನು ಮುಂದಕ್ಕೆ ಹಸ್ತಿನಾವತಿಯ ಸಿಂಹಾಸನವನ್ನು ನಾನು ಏರುವುದಿಲ್ಲ, ಏರುವುದಿಲ್ಲ, ಏರುವುದಿಲ್ಲ. ಬಿಡು ಬಿಡು ಗಂಗೆಯ ಮೆಚ್ಚಿದೆ ಒಡನೀವೆನು ಸುತೆಯ, ಕಡು ಸಂತೋಷದೊಳೀಗೆಯ ಬೆದ್ದಿಗ ಹುಡುಗಗೆ ಪಟ್ಟವ ಕಟ್ಟುವೆ ನಿಶ್ಚಯ. ಬಿಡು ಬಿಡು ಗಂಗೆಯ. ವಿಶ್ವಾಸ ಬಂತಲ್ಲ? ನಿನ್ನ ಮಾತುಗಳನ್ನು ಕೇಳಿದಾಗ ಬಹಳಷ್ಟು ಸಂತೋಷವಾಯಿತು. ಆಗ್ಲಿ, ಹಾಗಾದ್ರೆ ಕೊಟ್ಟುಬಿಡು. ನೀನು ಹಸ್ತಿನಾವತಿಯ ಮಟ್ಟವನ್ನು ಏರುವುದಿಲ್ಲ, ಅದಕ್ಕೆ ಸ್ವರ್ಗದಲ್ಲಿರುವಂತಹ ದೇವತೆಗಳೇ ಸಾಕ್ಷಿ, ಈ ಭೂಮಿಯೇ ಸಾಕ್ಷಿ ಎಂಬುದಾಗಿ ಹೇಳಿದೆ. ಹೌದಪ್ಪ, ನೀನು ಪಟ್ಟವನ್ನು ಏರುವುದಿಲ್ಲ. ನೀನು ನಿನ್ನ ಅಪ್ಪನಿಗೆ ಬೇಕಾಗಿ ಎಲ್ಲವನ್ನೂ ತ್ಯಜಿಸಿದ್ದೇನೆ ಅಂತ ಹೇಳ್ತಿ, ಸರಿ. ಆದ್ರೆ ಏನು, ನೀನು ಒಬ್ಬ ಹುಡುಗನಲ್ವೇ, ಯೌವನ ತುಂಬಿದವನಲ್ವೇ ನೀನು. ಪ್ರಾಯ ಪ್ರಬುದ್ಧನಾಗಿರುವಾಗ ನಿನಗೂ ಕೂಡ ಒಂದು ಹೆಣ್ಣಿನ ಆಸೆ ಬರುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಮುಂದೆ ಎಲ್ಲಿಯಾದರೂ ನೀನು ಮದುವೆಯಾದೆ ಎಂದಾದ್ರೆ, ಅಥವಾ ಒಬ್ಬ ಕ್ಷತ್ರಿಯ ರಾಣಿಯನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಿದೆ ಎಂದಾದರೆ ಅವಳಲ್ಲಿ ಮುಂದೆ ಮಕ್ಕಳಾಗದೆ ಇರುತ್ತದೆಯೋ? ಆಗ್ಲಿ, ಇರುವುದಿಲ್ಲ. ಹಾಗಿದ್ರೆ ನಿನ್ನ ಮಕ್ಕಳಿಗೂ ನಿನ್ನ ತಂದೆಯ ಮಕ್ಕಳಿಗೆ ಪುನಃ ಮದುವೆ ಆದಂತಹ ಈ ಸತ್ಯವತಿಯ ಮಕ್ಕಳಿಗೆ ಅವರಲ್ಲಿ ಜಗಳ ಉಂಟಾದ್ರೆ? ಜಗಳ ಉಂಟಾಗುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆಂದ್ರೆ ರಾಜಕುಮಾರರು ಯಾರು? ರಾಜನ ಮಕ್ಕಳೇ ರಾಜಕುಮಾರರು. ಹೌದು. ಆದ್ದರಿಂದ ಅವರಿಗೆ ಸಿಂಹಾಸನವನ್ನು ಏರುವುದಕ್ಕೆ ನನ್ನ ಮಕ್ಕಳಿಗೆ ಅರ್ಹತೆ ಇಲ್ವಲ್ಲ. ನೀನು ರಾಜನಲ್ಲದಿದ್ರು ಕೂಡ ಹಸ್ತಿನಾವತಿಯ ಹೌದಲ್ವೋ? ಸಂತನುವಿನ ಮಗ ನೀನು ಹೌದಲ್ವೋ? ಹೌದು. ಇವರು ಕೂಡ ಸಂತನುವಿನ ಮಕ್ಕಳೇ ಆಗ್ತಾರೆ. ನನ್ನ ಮಗಳ ಗರ್ಭದಲ್ಲಿ ಜನಿಸಿದಂತಹ ಮಕ್ಕಳು ಕೂಡ ಅವರವರು ಹೋರಾಟ ನಡೆಸಿದ್ರೆ ನಮ್ಮ ಮಕ್ಕಳಿಗೆ ಮುಂದೆ ಗತಿ ಇಲ್ಲ ಅಂತ ಆಗ್ತದೆ. ಇದು ನಿನ್ನ ಮನಸ್ಸಿನ ಚಿಂತೆ ಅಲ್ವಾ? ಹೌದೌದು. ಹಾಗಾದ್ರೆ ಶಪಥ ಇನ್ನೊಂದಿದೆ ಕೇಳಿ. ಮರಣ ಪರ್ಯಂತರ ಒಂದೇ ಮನದೊಳು ಬ್ರಹ್ಮಚರ್ಯವು ಇಂದು ಮುಖಿಯರ ಪೊಂದೇನು ನಿಶ್ಚಯ. ಅಯ್ಯ ದಾಸರಾಜನೇ, ಏನಯ್ಯ? ನಿನ್ನ ಮಗಳನ್ನು ನನ್ನ ತಂದೆಯಾದಂತಹ ಶಂತನು ಭೂಪಾತಿಗೆ ಕೊಡುವಲ್ಲಿ ನಿನಗೆ ಸಂದೇಹವಿದೆ. ನಾಳೆ ಸಿಂಹಾಸನ ಯಾರಿಗೆ ಇದು ಆದೀತು ಎಂಬಂತಹ ಒಂದು ಚಿಂತೆ ನಿನ್ನ ಮನಸ್ಸಿನಲ್ಲಿದೆ ಎಂದಾದರೆ ಸ್ಪಷ್ಟವಾದಂತಹ ಮಾತನ್ನು ಹೇಳ್ತೇನೆ ಕೇಳು. ಇಂದಿನಾರಭ್ಯ ನಾನು ಕೇಳುವಂತಹ ಶಪಥವನ್ನು ನೀವೆಲ್ಲರೂ ಕೂಡ ಕೇಳಬೇಕು. ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಗರುಡರು, ಕಿನ್ನರರು, ಕಿಂಪುರುಷರು, ದೇವಾನು ದೇವತೆಗಳು, ಮೇಲುಲೋಕದವರು, ಕೆಳಲೋಕದವರು, ಈ ಭೂಮಿಯಲ್ಲಿ ವಾಸಿಸಿರುವಂತಹ ಎಲ್ಲ ಪ್ರಜೆಗಳು ಎಲ್ಲರಿಗೂ ನಾನು ಸ್ಪಷ್ಟವಾಗಿ ಕೇಳುವಂತ ಹೇಳ್ತೇನೆ ಕೇಳು. ಇಂದಿನ ಪರ್ಯಂತ ಈ ಭೂಲೋಕದಲ್ಲಿರುವವರೆಲ್ಲರೂ ಕೂಡ, ಭೂಲೋಕದಲ್ಲಿರುವಂತಹ ಎಲ್ಲ ಸ್ತ್ರೀಯರು ಕೂಡ ನನ್ನ ಮಾತೆಗೆ ಸಮಾನ, ನನ್ನ ಮಾತೆಯರಿಗೆ ಸಮಾನ, ಇದು ನನ್ನ ಮಾತೆಯರಿಗೆ ಸಮಾನ. ಇನ್ನು ಮುಂದಕ್ಕೆ ನಾನು ಯಾವುದೇ ಮದುವೆಯೇ ಆಗುವುದಿಲ್ಲ. ಇದು ನಿಶ್ಚಯ, ನಿಶ್ಚಯ, ನಿಶ್ಚಯ. ನೋಡು, ನಿನ್ನ ಮಾತುಗಳನ್ನು ಆಡಿದಾಗ ಸುರರು ಪುಷ್ಪವೃಷ್ಟಿಯನ್ನು ಸುರಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ತೀಕ್ಷ್ಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದಂತಹ ನಿನ್ನನ್ನು ಭೀಷ್ಮ 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 ಎಂಬುದಾಗಿ ಅಲ್ಲಿಂದಲೇ ಕರೆಯುತ್ತಾ ಇದ್ದಾರೆ. ಭೀಷಣವಾದಂತಹ ಪ್ರತಿಜ್ಞೆಯಿಂದ ಭೀಷ್ಮ ಎಂಬುದಾಗಿ ಆಕಾಶವಾಣಿ ಆಯ್ತಲ್ಲ. ಹೌದೌದೌದು. ಇನ್ನು ಸಂಶಯ ಏನೂ ಇಲ್ಲ. ನನ್ನ ಮಗಳನ್ನು ನಿನ್ನ ತಂದೆಗೆ ದಾರೆ ಎರೆದು ಕೊಡುವುದಕ್ಕೆ ನನ್ನ ಆಕ್ಷೇಪವಿಲ್ಲ. ನಾನು ಬರ್ತೇನೆ. ಹಾಗಾದರೆ ನಾನು ತೇರನ್ನು ಸಿದ್ಧಪಡಿಸಿಯೇ ಬಂದಿದ್ದೇನೆ. ಸತ್ಯವತಿಯನ್ನು ನನ್ನ ಮಾತೆ ಎಂಬುದಾಗಿ ನಾನು ಸ್ವೀಕರಿಸಿದ್ದೇನೆ. ತೇರನಲ್ಲಿ ಕುಳ್ಳಿರಿಸಿಕೊಂಡು ಹಸ್ತಿನಾವತಿ ಹತ್ತ ತೆರಳುತ್ತೇನೆ. ಅಪ್ಪಯ್ಯ, ಮಗು, ಘಟಿಸಿದಂತಹ ಘಟನೆ ಎಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿರಬೇಕಲ್ವೇ? ಮಂತ್ರಿಗಳು ಬಂದು ವರದಿ ಮಾಡಿದ್ದಾರೆ.
ನೀನು ಅಂಬಿಗರ ಕೇರಿಗೆ ಹೋದೆಯಂತೆ, ದಾಶರಾಜನೊಂದಿಗೆ ಮಾತನಾಡಿದೆಯಂತೆ. ಮಗು ಮಗು ಭೀಷಣವಾದ ಪ್ರತಿಜ್ಞೆಯನ್ನು ಮಾಡುವ ಮೂಲಕವಾಗಿ ಭೀಷ್ಮ ಎಂಬ ಅಭಿಧಾನವನ್ನು ಪಡೆದಿಯಂತೆ. ದೇವತೆಗಳೇ ಕೊಂಡಾಡಿದ್ರಲ್ಲ, ಪುಷ್ಪ ವೃಷ್ಟಿಯನ್ನು ಸುರಿಸಿದ್ರು. ದೇವವ್ರತ, ಅಪ್ಪ, ನನ್ನ ತುಂಬು ಮನಸ್ಸಿನಿಂದ ನನ್ನೀ ನಾಲಿಗೆಯಿಂದ ನಿನ್ನನ್ನು ಭೀಷ್ಮ ಎಂಬುದಾಗಿ ಕೊಂಡಾಡುತ್ತಾ ಇದ್ದೇನೆ. ಮಗು ಅಪ್ಪ, ಇಚ್ಛೆ ಬಂದಾಗ ಮೃತ್ಯು ಒದಗಲಿ ನಿನಗೆ ಭೀಷ್ಮ. ನಿನಗೆ ಭೀಷ್ಮ ಸಚ್ಚರಿತನು ದಿಟವು ನೀನು, ಸಚ್ಚರಿತನು ದಿಟವು ಮೆಚ್ಚಿ ಕೇಶವನ ಇತ್ತ ಅನುಗ್ರಹವು. ಸಚ್ಚರಿತನು ದಿಟವು ನೀ ಮೆಚ್ಚಿ ಕೇಶವನಿತ್ತ ಅನುಗ್ರಹವು. ಮೃತ್ಯುವು ಒದಗಲಿ ನಿನಗೆ ಸಚ್ಚರಿತನು ಭೀಷ್ಮ. ಭೀಷ್ಮ ಭೀಷ್ಮ ಜನಕ, ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಮಗು. ಆಗ್ಲಿ. ಪ್ರಪಂಚದ ಇತಿಹಾಸದಲ್ಲಿ ಇದುವರೆಗೆ ಈ ರೀತಿಯಾದಂತಹ ಒಂದು ಘಟನೆ ಘಟಿಸಿದ್ದಿರ್ಲಿಕ್ಕಿಲ್ಲ. ತಂದೆಗೋಸ್ಕರವಾಗಿ ತನ್ನ ಬದುಕನ್ನೇ ತ್ಯಾಗ ಮಾಡಿದ, ತನ್ನ ಯೌವನದ ಸುಖಗಳೆಲ್ಲವನ್ನೂ ತ್ಯಾಗ ಮಾಡಿದ, ತಂದೆಗೆ ಮದುವೆ ಮಾಡಿಸಿದ ಒಬ್ಬ ಮಗ ಈ ಪ್ರಪಂಚದಲ್ಲಿ ಇರಬಹುದೇ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಉತ್ತರ, ದೇವವ್ರತ ನಾಮಕನಾದ ಭೀಷ್ಮನೆಂದು ಖ್ಯಾತನಾದ ನೀನು ಮಗು. ನ ಭೂತೋ ನ ಭವಿಷ್ಯತಿ, ಮುಂದಕ್ಕೆ ಗೊತ್ತಿಲ್ಲ, ಬಹುಶಃ ಮುಂದೆ ನಮ್ಮ ಕಣ್ಣೆದುರಿಲ್ಲ ಮಗು. ಇಂತಹ ಒಂದು ಮದುವೆಯನ್ನು ನಾನು ಮಾಡಿಕೊಳ್ಳುವುದಕ್ಕೆ ನಿನಗಷ್ಟು ಕ್ಲೇಶವನ್ನು ಕೊಡಬೇಕಾಯಿತಲ್ಲ ಎನ್ನುವ ಪರಿತಾಪ ನನ್ನ ಎದೆಯೊಳಗಿದೆ. ಯಾವುದೇ ತಾಪ ನನಗಿಲ್ಲ ಅಪ್ಪ. ಮಗು, ಅಪ್ಪ, ನಿನ್ನಂಥವನು ಈ ನಾಡಿಗೆ ಬೇಕು. ಆದ್ದರಿಂದ ನಾನು ತೃಪ್ತಿ ಪೂರ್ವಕವಾಗಿ ನಿನಗೊಂದು ಆಶೀರ್ವಾದವನ್ನು ಮಾಡ್ತೇನೆ ಮಗು. ತಂದೆಗೆ ಇಷ್ಟು ಮಾಡದಿದ್ರೆ ಅವ ಮಗನ ಇದು ತಂದೆ ನೀಡುವ ವರ ಅಂತ ನೀನು ಭಾವಿಸಬೇಕು. ನೀನು ಇಚ್ಛಾಮರಣಿಯಾಗು, ಇಚ್ಛಾಮರಣಿಯ. ಧನ್ಯೋಸ್ಮಿ. ದೀರ್ಘ ಆಯುಷ್ಯದಿಂದ ಕೂಡಿ ಈ ಹಸ್ತಿನಾವತಿಯ ಸಿಂಹಾಸನದಲ್ಲಿ ನಿನ್ನದಾದಂತಹ ಅಭಿರಕ್ಷೆ ಸುದೀರ್ಘ ಕಾಲಕ್ಕಿರಲಿ, ನಿನಗೆ ಮಂಗಳವಾಗಲಿ. ನಿಮ್ಮ ಕಾಲಿಗರಾಗಿದ್ದೇನೆ. ಶುಭವಾಗಲಿ ಮಗು, ಶುಭವಾಗಲಿ. ಆತ್ಮೀಯ ಬಂಧುಗಳೇ, ಯಕ್ಷಗಾನ ಕಲಾಭಿಮಾನಿಗಳೇ, ನಮ್ಮ ವೆಂಕಟರಮಣ ಭಟ್ರ ಶ್ರೀ ಗಣೇಶ ನಿಲಯದಲ್ಲಿ ಒಂದು ಹೃದಯವಾದ ಸುಂದರವಾದ ಯಕ್ಷಗಾನ ತಾಳಮದ್ದಳೆ ನಡೆಯಿತು. ಈ ಮನೆಯಂಗಳದ ತಾಳಮದ್ದಳೆ, ಆಗ 2-3 ಮಂದಿ ಹಿರಿಯರು ಕೂಡ ಹೇಳಿದರು, ಮನೆಯಂಗಳದ ತಾಳಮದ್ದಳೆ ಅಂದ್ರೆ ಬಹಳ ಒಂದು ಚಂದ ಅದು ಅಂತ. ಡಾಕ್ಟರ್ ಶ್ರೀಪತಿ ಕಲ್ರಾಯರಾಗಿ ಹೇಳಿದರು. ಹಿಂದೆ ಎಲ್ಲ ನಡೀತಾ ಇತ್ತು ಮನೆಯಂಗಳದ ತಾಳಮದ್ದಳೆಗಳು. ಇದೊಂದು ಆತ್ಮೀಯ ವಾತಾವರಣ, ಅನೇಕ ಸತ್ಕರ್ಮಗಳ ಅಂಗವಾಗಿ ಇವುಗಳನ್ನು ನಡೆಸ್ತಾ ಇದ್ವಿ. ಇದಕ್ಕೆ ದೊಡ್ಡ ಸಂಖ್ಯೆ ಪ್ರೇಕ್ಷಕರು ಇರುವುದಿಲ್ಲ, ಆದರೆ ಇರುವ ಪ್ರೇಕ್ಷಕರು ಅತ್ಯಂತ ಆಸಕ್ತಿಯಿಂದ ಇದನ್ನು ನೋಡ್ತಾರೆ. ಆ ಪರಿಸರದಲ್ಲೊಂದು ಯಕ್ಷಗಾನದ ವಾತಾವರಣ ನಿರ್ಮಾಣ ಆಗ್ತದೆ. ಸುದೀರ್ಘ ಕಾಲದವರೆಗೆ ಅದರ ಸವಿಯನ್ನು ಜನ ಚಪ್ಪರಿಸ್ತಾ ಇರ್ತಾರೆ. ವೆಂಕಟರಮಣ ಭಟ್ರು, ಅವರ ಸುಪುತ್ರರಾದ ಕೃಷ್ಣಮೂರ್ತಿಯವರು ಮತ್ತು ಎಲ್ಲ ಮನೆಯವರು ಬಹಳ ಒಂದು ಆಸಕ್ತಿಯಿಂದ ಇದನ್ನು ಏರ್ಪಡಿಸಿದ್ದಾರೆ. ಯಕ್ಷಗಾನ ಕಲಾ ಸಂಘ 21 ವರ್ಷಗಳನ್ನು ಕಂಡಂತಹ ಒಂದು ಸಂಘ ಇದು. 23ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದೆ. 22ನೇ ವರ್ಷದಲ್ಲಿ ನಡೀತಾ ಇದೆ. ಇಂತಹ ಒಂದು ಸಂಘದ ಮೂಲಕವಾಗಿ ಅತಿಥಿ ಕಲಾವಿದರನ್ನು ಕೂಡ ಬರೆಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಅವಕಾಶ ಮಾಡಿದ್ದಾರೆ. ಭಾಗವತರಾಗಿ ಶ್ರೀ ಪ್ರಶಾಂತ ರೈ ಪಲ್ಲೋಡಿಯವರು, ಪಂಚದವರವರು, ಫಿಲೋಮಿನಾ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರುವವರು. ಮೇಳಗಳಲ್ಲಿ ಅವರು ಭಾಗವತರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾನು ಇವತ್ತು ಬೆಳಿಗ್ಗೆ ಹೇಳಿದ್ದಷ್ಟೇ,
ಅವರೊಂದು ಗಾನ ವೈಭವ ಗಾನಾರ್ಚನೆಯಲ್ಲಿ ಭಾಗವಹಿಸಿ ಅಲ್ಲಿಂದ ಪರಾತ್ಪುರಿಯಿಂದ ಹೊರಟು ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಸಂಘದ ಕರೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಭಾಗವಹಿಸಿದವರು. ಅವರಿಗೆ ಆತ್ಮೀಯವಾದ ಧನ್ಯವಾದವನ್ನು ಮನೆಯವರ ಮತ್ತು ಸಂಘದ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಕೃಷ್ಣಮೂರ್ತಿಯವರು ಅವರಿಗೊಂದು ಕಿರುಕಾಣಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆಯೇ ಚೆಂಡೆಮದ್ದಳೆ ವಾದಕರಾಗಿ ಶ್ರೀ ಮುರಳೀಧರ ಕಲ್ಲುರಾಯರು ಕುಂಜೂರು ಪಂಜದವರು ನಮ್ಮ ಸಂಘಕ್ಕೆ ಆಗಾಗ ಬಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸೋರು. ಅವರಿಗೂ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ವೆಂಕಟರಮಣಾಚಾರ್ಯ ಕಲ್ಮಡ್ಕ ನಮ್ಮ ಸಂಘದ ತಾಳಮದ್ದಳೆಗಳಲ್ಲಿ ಇತ್ತೀಚೆಗಿನ ಕೆಲವು ಕಾರ್ಯಕ್ರಮಗಳಿಗೆ ಅವರು ಬಂದಿದ್ದಾರೆ. ತುಂಬ ಸಹೃದಯರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಹಕರಿಸಿದ್ದಕ್ಕೆ ಅವರಿಗೆ ಕೂಡ ಧನ್ಯವಾದಗಳು. ಆಮೇಲೆ ನಮ್ಮ ಸಂಘದ ಕಲಾವಿದರು ಡಾಕ್ಟರ್ ಶ್ರೀಪತಿ ಕಲ್ರಾಯರು, ಹರಿಕಿರಣ್, ಪ್ರಭಾಕರ್ ಆಳ್ವರು, ಸಂಜೀವಣ್ಣ, ಭಾಸ್ಕರ ಭಟ್ಟೋಡಿಯವರು, ಕೃಷ್ಣಮೂರ್ತಿಯವರು ಮನೆಯವರೇ. ಆದರೆ ಸಂಘದ ಲೆಕ್ಕದಲ್ಲಿ ಆಗುವಾಗ ಅವರು ಕೂಡ ನಮಗೆ ಕಲಾವಿದರೆ. ಎಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಕಲಾವಿದರಿಗೂ ಕೂಡ ಕೃಷ್ಣಮೂರ್ತಿ ಮನೆದವರು ಅವರೊಂದು ಕಾಣಿಕೆ ಹೊಸಗೆಯನ್ನು ಕೊಡ್ತಾ ಇದ್ದಾರೆ. ಹೊಸಗೆ ಈ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಬೇಕು ಅಂತ ಈ ಮನೆಯ ಅಳಿಯ ವತ್ಸಲ ಅವರ ಯಜಮಾನರು ಕೃಷ್ಣಮೋಹನ್ ಅವರು, ಪತ್ರಕರ್ತರವರು, ಅವರು ಬಹಳ ಆಸಕ್ತಿಯಿಂದ ತಾಳಮದ್ದಳೆ ಕೇಳ್ತಾ ಇದನ್ನು ಚಿತ್ರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನು ಮನೆಯವರ ಪರವಾಗಿ ಸಂಘದ ಪರವಾಗಿ ನಾವು ನೀಡ್ತಾ ಇದ್ದೇವೆ. ಮುಂದೆ ಎಡಿಟಿಂಗ್ ಎಲ್ಲ ಮಾಡಿ ಅವರು ಯೂಟ್ಯೂಬಿಗೆ ಹಾಕುವ ಸಾಧ್ಯತೆ ಉಂಟು. ಆಮೇಲೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ, ಸಹಕರಿಸಿದ ಎಲ್ಲ ಬಂಧುವರ್ಗದವರಿಗೆ ಮತ್ತು ಮಿತ್ರರಿಗೆ, ನೆರೆಹೊರೆಯವರಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದವನ್ನು ಸಂಘದ ಮತ್ತು ಮನೆಯವರ ಪರವಾಗಿ ಅರ್ಪಿಸುತ್ತಾ ಈ ಒಂದು ತಾಳಮದ್ದಳೆಯ ಕಾರ್ಯಕ್ರಮಕ್ಕೆ ಮಂಗಳ ಪದವನ್ನು ಹಾಡಬೇಕಾಗಿ ಭಾಗವತರಲ್ಲಿ ಕೇಳಿಕೊಡ್ತೇನೆ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ಪುಂಡರೀಕಾಕ್ಷಾಯ ಮಂಗಲಾಯ ತನೋಗರಿ. ಕರದುಳು ಪರಶು ಪಾಶಾ ಕುಶಧಾರಿ ಹರುಷದಿ ಭಕ್ತರ ಹೊರೆವ ಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಿ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಬಗೆ